ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ರಾಜಾದಿರಾಜನು, ದೇವರಿಗೆ ದೇವರು, ಪ್ರಭುಗಳಿಗೆ ಪ್ರಭು, ಅಮರತ್ವದಲ್ಲಿ ವಾಸ ಮಾಡುವ ಅಥವಾ ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುವ ಸತ್ಯ ದೇವರು, ನಿತ್ಯ ಜೀವಾದ ಯೇಸು ಕ್ರಿಸ್ತ ಲೋಕರಕ್ಷಕನ ನಾಮದಲ್ಲಿ ಪಾಪಗಳನ್ನು ಕ್ಷಮಿಸುವ, ಶಾಂತಿ ನೀಡುವ, ಜಯ ಜೀವಿತ ನೀಡುವ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸಿದ ಪ್ರಿಯರೇ. ಈ ದಿನ ನಾವು ಧ್ಯಾನಿಸಲಿರುವ ಜೀವವುಳ್ಳ, ಕೆಲಸ ಮಾಡುವ, ಇಬ್ಬಾಯಿ ಕತ್ತಿಗೆ ಸಮವಾದ ಕೀಲು ಮಜ್ಜೆ ದೇಹ ಆತ್ಮಗಳನ್ನು ತೂರಿ ಹೋಗುವ, ಹೃದಯದ ಆಶೆ ಆಲೋಚನೆಗಳನ್ನು ತಿಳಿದುಕೊಳ್ಳುವ, ಶುದ್ಧ ಮಾಡುವ ದೇವರ ವಾಕ್ಯ ಭಾಗ ಪ್ರೇರೆ. ದೇವರ ಮಾತುಗಳು ಅಂಶ: ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಇದ್ದ ಲಕ್ಷಣಗಳು ಪ್ರೇರೆ. ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಅಥವಾ ಶಿಷ್ಯತ್ವದ ಲಕ್ಷಣಗಳು. ಈ ವಾಕ್ಯ ಭಾಗ ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಶಿಲುಬೆ ನಾಯಕನ ಆ ಸರ್ವಜ್ಞಾನದ ಕೃಪೆಯನ್ನು, ದೇವರ ಪರಿಶುದ್ಧಾತ್ಮನ ಆ ಸ್ವರ್ಗದ ಬೆಳಕಿನ ಬುದ್ಧಿ ವಿಕಾಸ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ವರವನ್ನು, ಕೃಪೆಯನ್ನು ಬೇಡಿಕೊಳ್ಳುವ ಪ್ರೇರೆ. ಅಧಿಕಾರವನ್ನು, ಕೆಳಲಿರುವ ದೇವರ ಮಾತುಗಳು, ಆಕಾಶ ಭೂಮಿ ಅಳಿದು ಹೋಗದ ಶಾಶ್ವತವಾಗಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ಎಂಬ ಹೊಲದಲ್ಲಿ ಬಿದ್ದು ಒಳ್ಳೆಯ ನೆಲವಾಗಿಸುವಂತೆ ಮತ್ತು 100ಕ್ಕೆ 100 ಫಲ ಕೊಡುವಂತೆ, ದೇವರ ಮಾತು ಎಂಬ ಬೀಜ 100ಕ್ಕೆ 60, 30 ಫಲ ಕೊಡುವಂತೆ, ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರಂತೆ ನಾವು ಕೂಡ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಂತೆ, ಯೇಸುವಿನ ಶಿಷ್ಯರಾಗುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ತಂದೆಯಾದ ದೇವರ ಮಕ್ಕಳಾಗುವಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಪ್ರಾರ್ಥಿಸಿಕೊಂಡು ಸಿದ್ಧರಾಗೋಣ ಪ್ರೇಯರೇ. ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ಬೆಳಕಾದ ದೇವರೇ, ಒಳ್ಳೆಯ ತಂದೆ ದೇವ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಶಿಷ್ಯರ ಶಿಷ್ಯತ್ವದ ಲಕ್ಷಣಗಳು ಎಂದು ಧ್ಯಾನಿಸುವಾಗ ನಾವು ಕೂಡ ಯೇಸುವನ್ನು ವಿಶ್ವಾಸುವ ಮಕ್ಕಳಾಗುವಂತೆ ಅನುಗ್ರಹಿಸಿದ್ದೀರಿ ತಂದೆ. ನಿಮ್ಮ ಪ್ರಿಯ ಕುಮಾರನ ರೂಪದಲ್ಲಿ ಇಳಿದು ಬಂದ ಲೋಕರಕ್ಷಕನಾದ ನಿಮ್ಮನ್ನು, ಯೇಸುವೆ ಲೋಕರಕ್ಷಕನೆಂದು, ದೇವಕುಮಾರನೆಂದು ವಿಶ್ವಾಸುವವರೇ ಹೊರತು ಈ ಲೋಕವನ್ನು, ಅಂದರೆ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ ತಂದೆಯಾದ ದೇವರು ನಿಮ್ಮಿಂದ ಹುಟ್ಟದೆ, ಈ ಲೋಕದಿಂದಲೇ ಹುಟ್ಟಿದೆ. ಹೌದು ತಂದೆ, ಲೋಕವು ಅದರ ಆಸೆಯು ಮುಗಿದು ಹೋಗುತ್ತದೆ. ನಿಮ್ಮನ್ನು ಅನಂತ ಲೋಕದಲ್ಲಿ ದರ್ಶಿಸದಂತೆ ನಿಮ್ಮ ಇಷ್ಟವನ್ನು ನೆರವೇರಿಸುವರಾದರು. ಯೇಸುವನ್ನು ವಿಶ್ವಾಸಿಸಿ ಆತನ ಮಾತುಗಳನ್ನು ಕೈಗೊಂಡು ನಡೆದು ಮಾರ್ಗ, ಸತ್ಯ, ಜೀವವಾದ ನಿಮ್ಮ ಬಳಿಗೆ ಕರೆತರುತ್ತಾನೆ ಪ್ರಭು. ಅಂಥ ಕೃಪೆ ನಿಮ್ಮನ್ನು ವಿಶ್ವಾಸ ಎಲ್ಲ ಮಕ್ಕಳಿಗೆ ನೀಡಿದ್ದೀರಿ ಎಸಪ್ಪ. ತಂದೆ ಸ್ತೋತ್ರ. ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಇದ್ದ ಲಕ್ಷಣಗಳು, ಇರತಕ್ಕ ಲಕ್ಷಣಗಳು ಧ್ಯಾನಿಸುವಾಗ ತಂದೆ, ನಮ್ಮನ್ನು ಕೂಡ ಪ್ರಭು ಹೇಳಿದ ವಾಕ್ಯದಂತೆ, ಸ್ವಾಮಿ ಯೇಸುವೆ ನೀನು ಹೇಳಿದಂತೆ, ಹೋಗಿರಿ ಲೋಕದ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ವಿಶ್ವಾಸವರಿಗೆ ತಂದೆ, ಮಗ, ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಸ್ನಾನ ದೀಕ್ಷೆ ಮಾಡಿರಿ, ನೀರಿನಿಂದ ಸ್ನಾನ ಮಾಡಿಸಿರಿ. ಹಳೆಯದ ಜೀವಿತದ ಪಾಲಿಗೆ ಸಾಯುವಂತೆ ಪರಿಶುದ್ಧ ದೇವರ, ನೀತಿವಂತ ನಂಬಿಗಸ್ತ ದೇವರ, ಸೃಷ್ಟಿಕರ್ತನ, ರಕ್ಷಕನ, ಪೋಷಕನ, ಶಾಶ್ವತ ಜೀವ ನೀಡುವ ಬೆಳಕಿನ ದೇವರ ಪಾಲಿಗೆ ಜೀವಿಸುವಂತೆ ಸ್ನಾನ ಮಾಡಿಸಿರಿ ಎನ್ನುವಂತೆ ಆಜ್ಞೆ ಮಾಡಿದ್ದೀರಿ ಪ್ರಭುವೆ. ರಕ್ಷಣೆ ಹೊಂದುವನು ಎಂದಿದ್ದೀರಿ. ಸ್ನಾನ ಮಾಡಿಸಿಕೊಂಡಾಗ ವಿಶ್ವಾಸಿಸಿ, ಅಂಥ ವಿಶ್ವಾಸ, ಅಂಥ ಶಿಷ್ಯರಲ್ಲಿದ್ದ ನಿಮ್ಮನ್ನು ಹಿಂಬಾಲಿಸುವ ಲಕ್ಷಣ, ನಿಮ್ಮ ಆಜ್ಞೆಗಳನ್ನು ಎಷ್ಟು ತಪ್ಪದೆ ಎಲ್ಲ ನೆರವೇರಿಸುವ ಶಕ್ತಿಯ, ಜ್ಞಾನದ, ವಿಧೇಯತೆಯ ಜೀವಿತ ಪರಿಶುದ್ಧಾತ್ಮ
ಸ್ವರ್ಗದಿಂದ ಇಳಿದು ಬಂದ ಮರಣಗಿದ್ದ ಪರಿಶುದ್ಧಾತ್ಮ ನಮ್ಮೆಲ್ಲರೂ ನೀಡಬೇಕೆಂದು ಯೇಸಪ್ಪ ತಂದೆ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸುತ್ತೇವೆ. ಹೀಗೆ ಈ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ಅನೇಕ ವಾಕ್ಯ ಭಾಗಗಳಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ ತಂದೆ. ಪರಿಶುದ್ಧ ಗ್ರಂಥ ಭಾಗದಿಂದ, ಸತ್ಯವೇದದಿಂದ, ಮಾತನಾಡುವ ಜೀವ ಗ್ರಂಥದಿಂದ, ದೈವ ಗ್ರಂಥದಿಂದ ದೇವ ನಿಮ್ಮ ಶಾಂತಿಯ ಆತ್ಮ ನಮ್ಮನ್ನು ಈ ಲೋಕದಲ್ಲಿ ಜಯ ಜೀವಿತ ಮಾಡಲು, ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಂತೆ ಮಾಡಲು, ನಿಮ್ಮಲ್ಲಿ ಭಯಭಕ್ತಿ ಇಡುವಂತೆ, ನೀತಿವಂತರಾಗುವಂತೆ, ಧೈರ್ಯದಿಂದಿರುವಂತೆ, ದೇವದೂತರ ಕಾವಲು ಪಡೆಯುವಂತೆ, ಅಂಧಕಾರ ರಾಜ್ಯ ಕೆಡವಿ ದೈವ ರಾಜ್ಯ ಕಟ್ಟುವಂತೆ, ಶಾಂತಿಯ ಅರಸನಾದ ಯೇಸು ಕ್ರಿಸ್ತ ನಾಮದಲ್ಲಿ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ದೇವಕುಮಾರ ಯೇಸುವೆ ಸೈತಾನನನ್ನು ಅವನ ಅನುಚರರನ್ನು ಈ ವಾಕ್ಯ ಭಾವ ಹೇಳುತ್ತಿರುವ ನಮ್ಮೆಲ್ಲರ ಜೀವಿತದಲ್ಲಿ ನಮ್ಮ ಕಾಲ ಕೆಳಗಾಗಿ ನಾಶ ಮಾಡುತ್ತಾ ದೊಡ್ಡ ಜಯವನ್ನು ನಮ್ಮ ಜೀವಿತದ ಎಲ್ಲ ಭಾಗಗಳಿಗೆ ನೀಡಬೇಕೆಂದು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ. ಆತ್ಮಸ್ವರೂಪನೇ, ಮಹಿಮೆಯ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಅಥವಾ ಶಿಷ್ಯತ್ವದ ಲಕ್ಷಣಗಳು ಧ್ಯಾನಿಸೋಣ ಪ್ರೇರೆ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ. ಹಾಡು: ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ನನ್ನದು ಏಕೀಭವಿಸಾಡಿರಿ ಪ್ರೇರೆ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಯೇಸು ಅಪ್ಪ ನಾ ನಿನ್ನ ಕಾಣುವೆ, ತಂದೆಯಾದ ದೇವ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಆಮೇನ್. ಮಾರ್ಗವು ನೀನೇ, ಸತ್ಯವು ನೀನೇ ಯೇಸುವೆ. ತಂದೆಯಾದ ದೇವರ ಬಳಿಗೆ ಮಾರ್ಗವು ನೀನೇ, ಸತ್ಯವು ನೀನೇ, ನೀ ನನ್ನ ಜೀವ ತಂದೆ, ನೀ ನನ್ನ ಜೀವ ಯೇಸು. ಹೌದು, ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಅಪ್ಪ ನಾ ನಿನ್ನ ಕಾಣುವೆ. ಒಳ್ಳೆ ಕುರುಬನು ನೀನಲ್ಲವೋ ಯೇಸುವೆ, ಒಳ್ಳೆ ಕುರುಬನು ನೀನಲ್ಲವೋ, ನಾ ನಿನ್ನ ಕುರಿಮರಿಯು. ಕ್ರಿಸ್ತ ಪ್ರಭುವೆ, ನಾವು ನಿಮ್ಮ ಕುರಿಮರಿಯು. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಯೇಸು ಅಪ್ಪ ನಾ ನಿನ್ನ ಕಾಣುವೆ. ಜೀವ ಜಲದ ಬುಗ್ಗೆಯು ನೀನೇ ಕ್ರಿಸ್ತೇಸುವೆ, ಜೀವ ಜಲದ ಬುಗ್ಗೆಯು ನೀನೇ, ನಾ ನಿನ್ನಲ್ಲಿ ದಾಹಗೊಂಡೆ, ನಾವು ನಿನ್ನಲ್ಲಿ ದಾಹಗೊಂಡುವೆ. ಅಪ್ಪ ನಾ ನಿನ್ನ ಕಾಣುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ಯೇಸು ಅಪ್ಪ ನಾ ನಿನ್ನ ಕಾಣಬೇಕು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. We welcome you, Father God Almighty, in this place, in this word of God. We welcome you, Son of living God, Jesus Christ of Nazareth, Savior of the world, Good Shepherd. We welcome you, Lord, in this place, in this word of God. We welcome you, Holy Spirit of God, with your fire and living water. In this place, in this word of God, guide us, Lord, in this word of God. Lead us,
Guide us, Lord. Lead us. Talk us. Cleanse our hearts. Cleanse our minds. Cleanse our character. Cleanse our faith with your word, Jesus. In Jesus Christ's name we pray, Father. All glory to you. Take control of our lives today, forever. In Jesus Christ's mighty name, make new creation. Amen. Amen. Thank you, Father. Thank you, Jesus Christ. Thank you, Holy Ghost, fire, living water flow. ಆಮೇನ್. ಹೌದು ಪ್ರೇರೆ, ಯೇಸುವಿನಲ್ಲಿ ಅಥವಾ ಯೇಸುವನ್ನು ಹಿಂಬಾಲಿಸುವ ಆ ಶಿಷ್ಯರಲ್ಲಿ ಶಿಷ್ಯತ್ವದ ಲಕ್ಷಣಗಳು ಬಗ್ಗೆ ನೋಡೋಣ ಪ್ರೇರೆ. ಯೇಸುವ ಶಿಷ್ಯರ ಲಕ್ಷಣ ನಾವು ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 18 to 22. Matthew Gospel chapter 4 verse 18 to 22. ಮತ್ತು ಸುವಾರ್ತೆ 4ನೇ 22ರಿಂದ 18ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ಓದುತ್ತೆ ಪ್ರೇರೆ. ಇಲ್ಲಿ ಯೇಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಿದ್ದು, ಯೇಸು ಪ್ರಥಮ ಶಿಷ್ಯರಂತ ಪ್ರೇರೆ. ಆತನಿಗೆ ಸುಮಾರು 500 ಜನದವರೆಗೆ ಇದ್ದರು. ಅದರಲ್ಲೂ ಕೂಡ ಆತನು ದೆವ್ವಗಳನ್ನು ಬಿಡಿಸುವುದಕ್ಕೂ, ರೋಗ ಗುಣ ಮಾಡುವುದಕ್ಕೂ, ಕುಷ್ಠರೋಗಿಗಳನ್ನು ಶುದ್ಧ ಮಾಡುವುದಕ್ಕೂ, ಸತ್ತವರನ್ನು ಬದುಕಿಸುವುದಕ್ಕೂ, ದೇವರ ರಾಜ್ಯ ಸಮೀಪವಾಗಿದೆ, ಪಶ್ಚಾತ್ತಾಪಪಟ್ಟು ದೇವರಿಗೆ ಮುಖ ಮಾಡಿರಿ, ಹೌದು, ಪಾಪಕ್ಕೆ ಬೆನ್ನು ಮಾಡಿರಿ ಎಂದು ಹೇಳಲು ಆ 500 ಜನ ಸುಮಾರಲ್ಲಿ 72 ಜನ ಅಥವಾ 70 ಜನರನ್ನು ಶಿಷ್ಯರನ್ನಾಗಿ, ಅಧಿಕಾರವುಳ್ಳವರನ್ನಾಗಿ, ದೆವ್ವಗಳ ಮೇಲೆ, ರೋಗಗಳ ಮೇಲೆ, ಮರಣದ ಮೇಲೆ ಅಧಿಕಾರ ಕೊಟ್ಟು ಕಳಿಸ್ತಂದ್ರೆ ಆ 72 ಜನರಲ್ಲಿ ಕೂಡ 12 ಜನರನ್ನು ಪ್ರತ್ಯೇಕವಾಗಿ ಆರಿಸಿಕೊಳ್ಳುತ್ತಾನೆ. ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿ ಬೆಟ್ಟದಲ್ಲಿ, ಗೆತ್ಸೆಮನೆ ತೋಪಿನಲ್ಲಿ 12 ಜನರನ್ನು ಆರಿಸಿಕೊಳ್ತಾನೆ. ಅವರಿಗೆ ಅಪೊಸ್ತಲರು ಎಂದು ಹೆಸರಿಡುತ್ತಾನೆ ಪ್ರೇರೆ. ಅಪೊಸ್ತಲರು ಎಂದರೆ ಅಧಿಕಾರ ಹೊಂದಿದವರು, ಯೇಸುವಿನಿಂದ ಕಳುಹಿಸಲ್ಪಟ್ಟವರು. ಹೌದು ಪ್ರೇರೆ, ಯೇಸುವಿನಿಂದ. ಹೀಗೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರ ಲಕ್ಷಣಗಳು ನೋಡುತ್ತಿದ್ದೇವೆ. ಯೇಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡಿದ್ದು ನೋಡುತ್ತಿದ್ದೇವೆ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 18ರಿಂದ ಓದುವಾಗ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 4 ವರ್ಸ್ 18 to 22 ವರ್ಡ್ ಇಲ್ಲಿ ಓದುವುದಾದರೆ, ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ಇಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಅಂದ್ರೆಯ. ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು 19th ವರ್ಡ್, ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ 20th ವರ್ಡ್, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ, ನನ್ನನ್ನು ಹಿಂಬಾಲಿಸಿರಿ ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಯೇಸುವಿನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು, 21ನೇ ವಾಕ್ಯ 21st ವರ್ಡ್, ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನೂ ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಹೌದು ಪ್ರೇರೆ, ಯೇಸು ಹೀಗೆ ಪ್ರಥಮ ಶಿಷ್ಯರನ್ನು ಆರಿಸಿಕೊಳ್ತಾನೆ ಪ್ರೇರೆ, ಆಯ್ಕೆ ಮಾಡಿಕೊಳ್ತಾನೆ. ಹೀಗೆ ನಾವು ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿದ್ದ ಆ ಲಕ್ಷಣಗಳನ್ನು ನೋಡುತ್ತಿದ್ದೇವೆ. ಪ್ರಥಮವಾಗಿ ಇಬ್ಬಿಬ್ಬರು ಶಿಷ್ಯರನ್ನು, 4 ಶಿಷ್ಯರನ್ನು ಆರಿಸಿಕೊಳ್ತಾನೆ. ಆ ಪ್ರಮುಖ 4 ಶಿಷ್ಯರು ಪ್ರೇರೆ, ಪೇತ್ರ ಮತ್ತು ಆತನ ತಮ್ಮನಾದ ಅಂದ್ರೆಯ, ಅವರು ಬೆಸ್ತರು. ಕರೆಯುತ್ತಲೇ ಅವರು ಬಿಟ್ಟು ಬಂದರು ಆ ಬಲೆಯನ್ನು. ಹೌದು, ಮತ್ತು
ಪೇತ್ರ, ಅಂದ್ರೆಯ, ಯೇಸು ಮೂವರು ಹೋಗುತ್ತಾ ಇರುವಾಗ ಇನ್ನೂ ಸ್ವಲ್ಪ ದೂರದಲ್ಲಿ ಯಾಕೋಬ, ಆತನ ತಮ್ಮನಾದ ಯೋಹಾನರನ್ನು ಕಂಡರು. ಇವರು ತಂದೆಯೊಂದಿಗೆ ಜಬೇದಾಯನ ಕೂಡ ದೋಣಿಯಲ್ಲಿ ಬಲೆಗಳನ್ನು ಸರಿಪಡಿಸಿದ್ರಂತ. ಆತನು ಯೇಸು ಕ್ರಿಸ್ತನು ಅವರನ್ನು ಕರೆದನು. ಅವರು ಕೂಡ ಕೂಡಲೇ ತಮ್ಮ ತಂದೆಯನ್ನು ಆ ದೋಣಿಯನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುತ್ತಾರೆ ಪ್ರಿಯರೇ. ಹೌದು, ಕಾರಣ ಯೇಸು ಮಾತನಾಡುವ ದೇವರಾಗಿದ್ದಾನೆ ಪ್ರಿಯರೇ. ಆಕಾಶದಿಂದ ಮಳೆಯು ಹಿಮವು ಬಿದ್ದು ಭೂಮಿಯನ್ನು ಹಸಿರುಗೊಳಿಸಿ ಫಲವತ್ತಗೊಳಿಸಿ ಉಣ್ಣುವನಿಗೆ ಆಹಾರ, ಬಿತ್ತುವನಿಗೆ ಬೀಜವನ್ನು ಕೊಡದೆ ಹೇಗೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ದೇವರ ಬಾಯಿಂದ ಹೊರಟ ದೇವರ ಸ್ವರವಾದ ಯೇಸು ಅದು ಪ್ರೇರೆ ಸುಮ್ಮನೆ ದೇವರ ಬಳಿಗೆ ವಾಪಸ್ ಹೋಗೋದಿಲ್ಲ ಅಂತ ಪ್ರೇರೆ. ಮಳೆ, ಹನಿ, ಮಂಜು ಮತ್ತು ಅದೇ ಸುಮ್ಮನೆ ದೇವರ ಬಳಿಗೆ ಹೋಗೋದಿದ್ದರೆ ಆಕಾಶದಿಂದ ಬಂದು ಆಕಾಶಕ್ಕೆ ದೇವರ ಸ್ವರ ಕೂಡ ಮಾತು ಕೂಡ ಹಾಗೆಯೇ ಪ್ರೇರೆ ಕಾರ್ಯ ನೆರವೇರಿಸ್ತದೆ. ಕೂಡಲೇ ಕರೆಯುತ್ತಲೇ ಈ ಇಬ್ಬರು ಅಣ್ಣ ತಮ್ಮರು, ಇನ್ನೂ ಇಬ್ಬರು ಅಣ್ಣ ತಮ್ಮರು ಬಂದರು ಪ್ರೇರೆ. ಕಾರಣ ಯೇಸು ಶರೀರದ ಆಕಾರದಲ್ಲಿದ್ದ, ರಕ್ತ ಮಾಂಸದಲ್ಲಿದ್ದ ದೇವರಾಗಿದ್ದ ಪ್ರೇರೆ, ದೇವರ ಸ್ವರವಾಗಿದ್ದ, ಅದೃಶ್ಯ ದೇವರ ಸಾದೃಶ್ಯ ರೂಪ, ಸರ್ವಸೃಷ್ಟಿಗೆ ಜ್ಯೇಷ್ಠಪುತ್ರ, ಆಗಲೆಲ್ಲದರಲ್ಲಿ ಅಗ್ರಸ್ಥ, ಆದಿಸಂಭೂತ, ಸತ್ತವರೊಳಗಿಂದ ಮೊದಲು ಎದ್ದು ಬಂದನು. ಹೀಗೆ ಯೇಸು ಹಿಂಬಾಲಿಸ್ತಾರೆ ಪ್ರೇರೆ. ಮತ್ತು ಇನ್ನು ಮುಂದೆ ಮತ್ತಾಯ ಎಂಬ ಸುಂಕ ವಸೂಲಿಗಾರನನ್ನು ಮತ್ತು ಇಸ್ಕರಿಯೋತ ಯೋಧ, ತದ್ದಾಯ, ಅರಿಮತಾಯ, ಜೋಸೆಫ, ಇನ್ನು ಅನೇಕ, ಫಿಲಿಪ್ಪ, ಬಾರ್ತಲೋಮಯ, ತೋಮ, ಹೀಗೆ ಮತಾಭಿಮಾನಿ ಎನಿಸಿಕೊಂಡ ಸಿಮೋನ, ಹೀಗೆ 12 ಜನ ಶಿಷ್ಯರಾಗುತ್ತಾರೆ. ಹೀಗೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಲಕ್ಷಣಗಳಿದ್ದು ಪ್ರೇರೆ. ಆ ಲಕ್ಷಣಗಳು ಏನಂದರೆ ಆ ತೀರ್ಮಾನ ಮಾಡಿದರು, ಅದು ಡಿಸಿಷನ್. ನಾವು ಇಂಗ್ಲೀಷ್ ಅಕ್ಷರದಲ್ಲಿ ನೋಡುತ್ತೇವೆ, ತೀರ್ಮಾನಕ್ಕೆ ಡಿಸಿಷನ್ ಎಂದೇ ಅರ್ಥ. ಆ ಡಿಸಿಷನ್ ಎನ್ನುವಾಗ ಡಿ ಎನ್ನುವ ಇಂಗ್ಲೀಷ್ ಅಕ್ಷರಕ್ಕೆ ಕನ್ನಡದಲ್ಲಿ ಅರ್ಥ ನೋಡುವುದಾದರೆ ಪ್ರೇರೆ, ಇಂಗ್ಲೀಷ್ನಲ್ಲಿ ಅರ್ಥ ನೋಡುವುದಾದರೆ ಡಿಸಿಷನ್, ಡಿ ಮೀನ್ಸ್ ಡಿಸಿಷನ್. ಡಿಸಿಷನ್ ಅಂದರೆ ತೀರ್ಮಾನ. ಶಿಷ್ಯರಲ್ಲಿ ಒಂದು ತೀರ್ಮಾನ ಇತ್ತು ಪ್ರೇರೆ. ಕಾರಣ ಕರೆದದ್ದು ಸೃಷ್ಟಿಕರ್ತ, ರಕ್ಷಕನ ರೂಪದಲ್ಲಿ ಬಂದಿದ್ದ. ಹೌದು ಪ್ರೇರೆ, ತನ್ನ ಸೃಷ್ಟಿ ಅಳೆದು ಹೋಗುವುದು ಆತನಿಗೆ ಇಷ್ಟ ಇಲ್ಲ. ಕೆಲವರನ್ನಾದರೂ ರಕ್ಷಿಸಿ ದೇವರ ಮಕ್ಕಳ ಪದವಿಗೆ ಸೇರಿಸಲು, ಅಮರತ್ವಕ್ಕೆ, ಅಳಿಯದ ಜೀವಿತಕ್ಕೆ ಸೇರಿಸಲು, ಬೆಳಕಿನ ಆನಂದದ, ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಆ ಆನಂದ ಲೋಕಕ್ಕೆ ಸೇರಿಸಲು ಬಂದಿದ್ದನು ಪ್ರೇರೆ. ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದರೆ ದೇವರು ಎನ್ನುವಾಗ ಆತನು ಅದೃಶ್ಯ, ಕಾಣುವುದಿಲ್ಲ ಪ್ರೇರೆ. ಬೆಳಕು, ಗಾಳಿ, ಮಳೆ, ಕಾಲಕ್ಕೆ ಮನುಷ್ಯರನ್ನು ಪ್ರೀತಿಸಿ ಒಳ್ಳೆಯವರಿಗೆ ಕೆಟ್ಟವರ ಮೇಲೆ ಮಳೆ ಸುರಿಸುವ, ಆಹಾರ ಕೊಡುವ ದೇವರು. ಹೌದು ಪ್ರೇರೆ, ಆತನು ಈ ಲೋಕ ಎಲ್ಲರನ್ನೂ ಪ್ರೀತಿಸಿ ವಿಶೇಷವಾಗಿ ತನ್ನ ಮಾತನ್ನು ಕೇಳುವವರಿಗೆ, ತನ್ನನ್ನು ಹುಡುಕುವವರಿಗೆ, ತನ್ನನ್ನು ದರ್ಶಿಸಲು ಇಷ್ಟಪಡುವವರಿಗೆ ಆತನಿರುವ ಉನ್ನತ ಲೋಕಕ್ಕೆ ಪ್ರವೇಶ ಆಗಬೇಕು. ದೇವರು ಇಷ್ಟು ದೊಡ್ಡಾತನು. ಹೌ ಗ್ರೇಟ್ ಯು ಆರ್ ಗಾಡ್. ದೇವರು ಹೇಗೆ ಇಷ್ಟು ದೊಡ್ಡಾತನು ಎನ್ನುವ ಆಸಕ್ತಿಯೊಂದಿಗೆ ಹುಡುಕುವವರು, ಆತನ ಮಹಿಮೆಯನ್ನು ನೋಡಬೇಕು ಎನ್ನುವರಿಗೆ, ಅವರಿಗೋಸ್ಕರ ಯೇಸುವನ್ನು ಕಳಿಸಿಕೊಟ್ಟಿದ್ದಾನೆ ಪ್ರೇರೆ. ವಿಶೇಷವಾಗಿ ದೇವರ ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದನೆಂದರೆ, ಲೋಕದಲ್ಲಿರುವ ಮನುಷ್ಯರನ್ನು, ಸ್ತ್ರೀ ಪುರುಷರನ್ನು, ಮಗಳನ್ನು ಪ್ರೇರೆ. ಕಾರಣ ಮನುಷ್ಯರು ದೇವರ ಸ್ವರೂಪದಲ್ಲಿ, ದೇವರ ಕೈಯಿಂದ, ದೇವರ ಹಸ್ತದಲ್ಲಿ, ದೇವರ ಸ್ವಭಾವದಲ್ಲಿ ಮಾಡಲ್ಪಟ್ಟವರು ಪ್ರೇರೆ. ಮತ್ತು ದೂತ ದೇವರಿಗೆ ವಿರುದ್ಧವಾಗಿ ಆಲೋಚಿಸಿ ದುರಾತ್ಮನಾಗಿ ದೇವಲೋಕದಿಂದ ಭೂಲೋಕಕ್ಕೆ ತಳ್ಳಲ್ಪಟ್ಟಿದ್ದರಿಂದ ಆ ದುಷ್ಟ
ಸೈತಾನನ ಆಲೋಚನೆಯಿಂದ ಆ ದೈವ ಸ್ವಭಾವ ಕಳೆದುಕೊಂಡಿದ್ದಾನೆ ಮನುಷ್ಯ. ಸ್ತ್ರೀ ಪುರುಷ, ಮೊದಲನೇ ಸ್ತ್ರೀ ಪುರುಷ, ಅವರಿಗೆ ಹುಟ್ಟಿದ ನಾವೆಲ್ಲರೂ ಆ ದೈವ ಸ್ವಭಾವ ಕಳೆದುಕೊಂಡವರಾಗಿದ್ದೇವೆ ಪ್ರೇರೆ. ದೇವರ ರೂಪದಲ್ಲಿದ್ದರೂ ಕೂಡ ಪೈಶಾಚಿಕ ಸ್ವಭಾವದವರಾಗಿದ್ದೇವೆ. ಹೌದು, ಆ ದೇವರ ರೂಪಕ್ಕೆ ದೈವ ಸ್ವಭಾವವನ್ನು ಕಳೆದುಕೊಂಡ ದೈವ ಸ್ವಭಾವವನ್ನು ಕೊಡಲು, ಪೈಶಾಚಿಕ ಸ್ವಭಾವವನ್ನು ಜಯಿಸಲು ಯೇಸು ಕ್ರಿಸ್ತನ ದೈವ ಸ್ವಭಾವ ಮನುಷ್ಯ ಆಗಿ ಬಂತು ಪ್ರೇರೆ. ಹೌದು, ಹೀಗೆ ಯೇಸು ಕ್ರಿಸ್ತನು ದೇವರ ಒಳ್ಳೆಯತನ ಆಗಿದ್ದಾನೆ ಪ್ರೇರೆ. ದೇವರ ಒಳಿತು ಯೇಸು ಕ್ರಿಸ್ತನಲ್ಲಿ ಕಂಡು ಬಂದಿದೆ. ಯೇಸು ಕ್ರಿಸ್ತನನ್ನು ವಿಶ್ವಾಸುವವರಿಗೆ ಪಾಪ ಕ್ಷಮಾಪಣೆ ಉಂಟಾಗುತ್ತದೆ. ಮರಣದಿಂದ ತಪ್ಪಿಸಿ, ನರಕದಿಂದ ತಪ್ಪಿಸಿಕೊಂಡು ಜೀವಕ್ಕೆ, ಅಂದರೆ ಆನಂದ ಲೋಕಕ್ಕೆ, ಶಾಂತಿ ಲೋಕಕ್ಕೆ, ದೈವ ಲೋಕಕ್ಕೆ ಸೇರುತ್ತಾನೆ, ಮೋಕ್ಷಕ್ಕೆ. ಹೌದು, ಹೀಗೆ ಅನೇಕ ವಿಷಯಗಳು ಬರ್ತವೆ ಪ್ರೇರೆ ಯೇಸುವನ್ನು ವಿಶ್ವಾಸುವುದಾದರೆ. ಹೌದು, ಹೀಗೆ ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದನೆಂದರೆ ತನ್ನ ಒಬ್ಬನೇ ಮಗನನ್ನು ದಾರಿ ಎರೆದನು, ಅಂದರೆ ತ್ಯಾಗ ಮಾಡಿದನು, ಸಾಯಲು, ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಘೋರ ಯಾತನೆ ಅನುಭವಿಸಲು, ಕೊರಡೆಗಳಿಂದ ಒಡಿಸಿಕೊಳ್ಳಲು, ಕಬ್ಬಿಣದ ಚಡಿಗಳಿಂದ ಮುಖಕ್ಕೆ ಉಗಿಸಿಕೊಳ್ಳಲು, ಗಡ್ಡ ಕೀಳಿಸಿಕೊಳ್ಳಲು, ಮುಳ್ಳಿನ ಕಿರೀಟ ಧರಿಸಿಕೊಳ್ಳಲು, ಅವಮಾನ, ಚಿತ್ರಹಿಂಸೆ, ಹಸಿವೆ, ನೀರಡಿಕೆ, ನಗ್ನ ಸ್ಥಿತಿ, ಆಹಾರ ಇಲ್ಲದಿರುವುದು, ಅನೇಕ ಅನುಭವಿಸಲು ಅನುಮತಿ ನೀಡಿದನು. ನಮ್ಮ ಸ್ಥಾನದಲ್ಲಿ ಯೇಸು ನಮ್ಮ ಶಿಕ್ಷೆಯನ್ನು ಹೊಂದಿದನು ಪ್ರೇರೆ. ಕಾರಣ ದೇವರನ್ನು ಪ್ರೀತಿಸುವವರಿಗೋಸ್ಕರ ಪಾಪ ಪ್ರಾಯಶ್ಚಿತ್ತ ಮಾಡಿದನು ಯೇಸು. ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರ ಉಚಿತಾರ್ಥವರ ಆತನ ಪ್ರಿಯ ಕುಮಾರನಲ್ಲಿ ಇರುವ ನಿತ್ಯ ಜೀವ, ಅದು ಪ್ರೇರೆ ಉಚಿತ ಕೃಪೆ. ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ, ಆತನಲ್ಲಿ ವಿಶ್ವಾಸ ಇಡುವವರು ನಾಶಕ್ಕೆ ಹೋಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ. ನಾಶಕ್ಕೆ ಅಂದರೆ ನರಕಕ್ಕೆ, ಈ ಲೋಕದ ಅಳಿದು ಹೋಗುವ ಜ್ಞಾನದಂತೆ ಜೀವಿಸದೆ, ಅಳಿದು ಹೋಗುವ ವಿಗ್ರಹಗಳನ್ನು ದೇವರೆಂದು ಪೂಜಿಸದೆ, ಮನುಷ್ಯ ಕೈ ಕೆಲಸದಿಂದಾದ ಚಿತ್ರಗಳಿಗೆ ನಾವು ದೇವರೆನ್ನದೆ, ಮನುಷ್ಯರನ್ನು ಕೂಡ ನಾವು ದೇವರೆನ್ನದೆ, ಸದಾಕಾಲ ನಿತ್ಯ ನಿರಂತರ ಜೀವಿಸುವ ನಿತ್ಯ ಮಾನಕ್ಕೆ, ಸ್ತುತಿಗೆ, ಮಹಿಮೆ, ಗೌರವಕ್ಕೆ, ಪಾಪವನ್ನು ಕ್ಷಮಿಸುವ ದೇವರಿಗೆ ಮಾತ್ರ ಆರಾಧನೆ, ಮಹಿಮೆ, ಧನ್ಯವಾದ, ಕೃತಜ್ಞತೆ, ಪ್ರಾರ್ಥನೆ, ಗೌರವ ಸಲ್ಲಬೇಕೆಂದೇ ಯೇಸು ಕ್ರಿಸ್ತನು ದೈವಜ್ಞಾನವನ್ನು ಕೊಡಲು ಬಂದನು ಪ್ರೇರೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವವರಿಗೆ ಯೇಸು ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಿದ್ದಾನೆ. ಇನ್ಮೇಲೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರಾಗಿರ್ತಾರೆ. ಹೀಗೆ ಯೇಸು ಹಿಂಬಾಲಿಸುವ ಶಿಷ್ಯರಲ್ಲಿ ಇದ್ದ ಲಕ್ಷಣಗಳಾಗಿದ್ದು ಪ್ರೇರೆ ಯೇಸು ಕೊಡುವ ಅಧಿಕಾರ. ನಾವು ಒಂದನೇದಾಗಿ ನೋಡಿದೆವು ಡಿಸಿಷನ್, ಶಿಷ್ಯತ್ವದ ಲಕ್ಷಣ. ತೀರ್ಮಾನ ಮಾಡಿಕೊಂಡವರು ಯೇಸು ಕರೆಯುತ್ತಲೇ ಆತನ ಹಿಂದೆ ಹೋದರು. ಅದು ಪ್ರೇರೆ. ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡಿದೆವು. ಹೀಗೆ ಇನ್ನೊಂದು ಹೀಗೆ ತೀರ್ಮಾನ ಬಗ್ಗೆ ನೋಡ್ತಿದ್ದೆವು ಪ್ರೇರೆ. ಎರಡನೇದಾಗಿ ಡಿಸಿಷನ್. ಒಂದನೇದು ಡಿ ಅಂದರೆ ತೀರ್ಮಾನ, ಡಿಸಿಷನ್, ಮತ್ತು ಇ ಡಿಸಿಷನ್ ಎಂಬ ಇಂಗ್ಲೀಷ್ ಅಕ್ಷರದಲ್ಲಿ DESIO, DECISION ಎಂಬ ಆ 1 2 3 4 5 6 7 8 ಅಕ್ಷರಗಳು ಬರುತ್ತಿವೆ ಪ್ರೇರೆ. ಒಂದನೇ ಅಕ್ಷರ ಡಿ ಬಗ್ಗೆ ನೋಡಿದೆವು, ಡಿಸಿಷನ್ ಎನ್ನುವಂಥದ್ದು ತೀರ್ಮಾನ. ಎರಡನೇದಾಗಿ ಆ ಇ, ಹೌದು ಪ್ರೇರೆ, ಇ ಅಂದರೆ ಇನ್ಸ್ಟ್ರಕ್ಷನ್. ಹೌದು, ಹೀಗೆ ನಾವು ನೋಡುತ್ತೇವೆ. ಸೂಚನೆಗಳು ಎಂದರ್ಥ ಪ್ರೇರೆ. ಹೌದು, ನಾವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 7th ವರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇಲ್ಲಿ ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಹೌದು ಪ್ರೇರೆ. ಯೇಸು ಶಿಷ್ಯರಿಗೆ ಹೋಗಿರಿ, ಅನೇಕರನ್ನು ಹಿಡಿದಿರುವ ದೆವ್ವಗಳನ್ನು ಬಿಡಿಸಿರಿ, ರೋಗಗಳನ್ನು ಗುಣ ಮಾಡಿರಿ, ಕರುಣೆ ತೋರಿಸಿರಿ, ದೇವರ ರಾಜ್ಯ ಸಮೀಪವಾಗಿದೆ ಎಂದು ಸಾರಿರಿ, ಸತ್ತವರನ್ನು ಬದುಕಿಸಿರಿ. ಹೌದು ಪ್ರೇರೆ. ಹೀಗೆ ಆ ಇನ್ಸ್ಟ್ರಕ್ಷನ್ ಕೊಟ್ಟ ಶಿಷ್ಯರಿಗೆ.
ದೇವರ ಸಮೀಪವಾಗಿದೆ ಎಂದು. ಹೌದು, ಸೂಚನೆಗಳು ಕೊಟ್ಟ. ಹೀಗೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಲಕ್ಷಣ ಇದು ಪ್ರೇರೆ. ಅವರು ತೀರ್ಮಾನ ಮಾಡಿಕೊಂಡಿದ್ದರು. ಮೊದಲನೇದಾಗಿ ಡಿಸಿಷನ್, ಮತ್ತು ಎರಡನೇದಾಗಿ ಯೇಸು ಸೂಚನೆ ಕೊಟ್ಟಿದ್ದ ಇನ್ಸ್ಟ್ರಕ್ಷನ್. ಮೂರನೇದಾಗಿ ಡಿಸಿಷನ್ ಎನ್ನುವ ಇಂಗ್ಲೀಷ್ ಒಂದು ಪದದ ಅರ್ಥದಲ್ಲಿ ಡಿ ಅಂದರೆ ತೀರ್ಮಾನ ನೋಡಿದೆವು, ಇ ಅಥವಾ ಐ ಸೂಚನೆ ನೋಡಿದೆವು ಪ್ರೇರೆ, ಇನ್ಸ್ಟ್ರಕ್ಷನ್. DEC ಸೆಂಟ್ ಫಾರ್ ವರ್ಕ್ ಪ್ರೇರೆ, ಅಂದರೆ ಕೆಲಸಕ್ಕಾಗಿ ಕಳುಹಿಸಲ್ಪಡುವುದು, ದೇವರ ರಾಜ್ಯದ ಕೆಲಸ. ಬೆಳೆ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದ್ದರಿಂದ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ, ಆತನ ಕೊಯ್ಲಿಗಾಗಿ ಆಳುಗಳನ್ನು ಕಳುಹಿಸುವಂತೆ. ಅದು ಪ್ರೇರೆ. ಅನೇಕ ಮನುಷ್ಯರು ಹುಟ್ಟುತ್ತಿದ್ದಾರೆ, ಲೋಕದ ಆಶೆಪಾಶೆಗಳನ್ನು ಅನುಭವಿಸಲೇ ಎಂದೇ ಹುಟ್ಟುತ್ತಿದ್ದಾರೆ. ಆದರೆ ದೇವರು ಮೊದಲೇ ಮನುಷ್ಯರನ್ನು ಉಂಟು ಮಾಡಿದ್ದು ತನ್ನ ಜೊತೆಯಲ್ಲಿ ಸಂಬಂಧದಲ್ಲಿರಲು, ತನ್ನನ್ನು ಸ್ನೇಹದಲ್ಲಿರಲು, ದೇವರ ಸ್ನೇಹದಲ್ಲಿ ದೇವರನ್ನು ಆರಾಧಿಸಲು. ದೇವರು ಎಷ್ಟು ದೊಡ್ಡಾತ, ಎಷ್ಟು ಮಹೋನ್ನತ, ಎಷ್ಟು ಸಾರ್ವಭೌಮ, ಎಷ್ಟು ಸರ್ವಾಧಿಕಾರಿ, ಎಷ್ಟು ಸರ್ವಶಕ್ತನು, ಎಷ್ಟು ಮಹಿಮೆ ಉಳ್ಳಾತನು, ಎಷ್ಟು ಪ್ರೀತಿಮಯನೆಂದು ತಿಳಿದುಕೊಳ್ಳಲು ತನ್ನೊಂದಿಗೆ ಸಹವಾಸದಲ್ಲಿರಲೇ ದೇವರು ಮೊದಲನೇ ಮನುಷ್ಯರನ್ನು ಪುರುಷನನ್ನು ತನ್ನ ರೂಪದಲ್ಲಿ, ತನ್ನ ಕೈಯಲ್ಲಿ, ಪುರುಷನ ಪೊಕ್ಕೆಲುಬಿನಿಂದ ಸ್ತ್ರೀಯನ್ನು, ಹೀಗೆ ಇಬ್ಬರನ್ನು ಮಾಡಿದ್ದನು. ಅವರಾದರೂ ದುಷ್ಟಶಕ್ತಿಯಾದ ಸೈತಾನನ ವಾಹನವಾದ ಸರ್ಪದ ಮಾತು ಕೇಳಿ ಮೋಸ ಹೋದಳು ಮೊದಲನೇ ಸ್ತ್ರೀ. ಆ ಸ್ತ್ರೀಯ ಮಾತನ್ನು ಕೇಳಿ ಪುರುಷ ಮೋಸ ಹೋದ. ಅವರಿಬ್ಬರ ಮಾತನ್ನು ಕೇಳಿ ಅನೇಕ ಸ್ತ್ರೀ ಪುರುಷ ಕುಲ ಮೋಸ ಹೋಗಿದ್ದ ಪ್ರೇರೆ. ಸರ್ವಲೋಕವನ್ನು ಮೋಸಗೊಳಿಸುವ ಸರ್ಪವಾಗಿ ತಿರುಗಾಡುತ್ತಿದ್ದಾನೆ. ಕಾಮಮೋಹದ ಪ್ರತಿಯೊಂದಕ್ಕೂ ಆತನೇ ಅಧಿಕಾರಿ. ಹೌದು ಪ್ರೇರೆ. ಹೀಗೆ ನಾವು ಯೇಸುವನ್ನು ವಿಶ್ವಾಸದಾಗ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋದ ದೇವರ ಕುರಿಮರಿಯಾಗಿ, ಮನುಷ್ಯರ ದೇವರ ಮಧ್ಯದಲ್ಲಿ ಇಳಿದು ಬಂದ ದೇವಕುಮಾರ, ನಮ್ಮ ಆತನಲ್ಲಿ ವಿಶ್ವಾಸ ಇಡುವರ ಪ್ರತಿಯೊಬ್ಬರ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ ಪ್ರೇರೆ. ಯೇಸುವೆ, ನಾನು ಪಾಪಿ, ನನ್ನ ಮೇಲೆ ದಯೆ ತೋರಿ ನನ್ನ ಪಾಪಗಳನ್ನು ಕ್ಷಮಿಸಿರಿ. ನಿನ್ನ ಪರಿಶುದ್ಧ ಜೀವಿತ ನೀಡಿರಿ, ನಿನ್ನ ಪರಿಶುದ್ಧ ಆತ್ಮ ನೀಡಿರಿ. ಮರಣ ಗೆದ್ದ ನಿಮ್ಮ ಪರಿಶುದ್ಧ ಆತ್ಮ ಜೀವಿತ ನೀಡಿರಿ. ನಿಮ್ಮಂತೆ ತಂದೆಗೆ ವಿಧೇಯರಾಗಿರಲು, ತಂದೆ ಚಿತ್ತವನ್ನು ಮಾಡುವುದೇ ನನ್ನ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವುದೇ ನನ್ನ ತಿಂಡಿ ತೀರ್ಥ ಎನ್ನಲು ಕಲಿಸಿರಿ. ನಿನ್ನಲ್ಲಿ ಒಂದಾಗಿಸಿ ಯೇಸುವೆ, ಹೊಸ ಸೃಷ್ಟಿಯಾಗಿಸಿರಿ. ಪಾಪದ ಪಾಲಿಗೆ ಸತ್ತು ನೀತಿವಂತ ದೇವರ ಕುಮಾರನಾದ ನಿನ್ನ ಮೂಲಕ ದೇವರ ಪಾಲಿಗೆ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಿರಿ ತಂದೆ. ಯೇಸುವೆ, ಯೇಸು ನಾಮದ ಪ್ರಾರ್ಥನೆ ತಂದೆಯನ್ನು ಪ್ರಾರ್ಥಿಸಬೇಕಾಗಿದೆ ಪ್ರೇರೆ. ಹೀಗೆ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿ ಲಕ್ಷಣಗಳಿದ್ದ ಪ್ರೇರೆ. ಅವರು ತೀರ್ಮಾನ ಮಾಡಿದರು, ಡಿಸಿಷನ್, ಮತ್ತು ಆ ತೀರ್ಮಾನ ಸೂಚನೆಗಳಾಗಿ ಮಾರ್ಪಟ್ಟಿತ್ತು. ಹೌದು, ಇನ್ಸ್ಟ್ರಕ್ಷನ್. ಆ ಸೂಚನೆ, ಆ ಇನ್ಸ್ಟ್ರಕ್ಷನ್ ಸೆಂಟ್ ಫಾರ್ ವರ್ಕ್ ದೆಮ್, ಕೆಲಸಕ್ಕಾಗಿ ಅವರನ್ನು ಕಳಿಸಲ್ಪಟ್ಟಿತ್ತು. ಪ್ರೇರೆ. ಹೀಗೆ ನಾವು ಲೂಕ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 1ನೇ ವಾಕ್ಯ ಭಾಗದಲ್ಲಿ, ಬೆಳೆಯನ್ನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದ್ದರಿಂದ ಬೆಳೆಯ ಕೊಯ್ಲಿಗಾಗಿ, ಅಂದರೆ ಬೆಳೆ ಅಂದರೆ ಮನುಷ್ಯ ಕುಲ. ಒಂದು ಮದುವೆ ಆದರೆ ಎಷ್ಟೋ ಜನ ಮಕ್ಕಳು ಹುಡ್ತಿದ್ದಾರೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ ಪ್ರೇರೆ. ಮೊದಲನೇ ಆದಿಕಾಂಡದಲ್ಲಿ ಆದರೂ ದೇವರು ಹೇಳಿದ, ನೀವು ಸಂತಾನವುಳ್ಳವರಾಗಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ ಎಂದು. ಆದರೆ ಈಗ ಭೂಮಿ ಭಾಳ ಜನರೇಷನ್ ಹೆಚ್ಚೇ ಆಗಿದೆ ಪ್ರೇರೆ, ಪಾಪ್ಯುಲೇಷನ್. ಒಂದೊಂದು ಕೆಲಸಕ್ಕೆ ಒಂದು ಜಾಬ್ ಇದ್ದರೆ 1,000 ಜನ, 1,00,000 ಜನ ಹೋರಾಡುತ್ತಾರೆ. ಆ ಜಾಬನ್ನು ಅಧಿಕಾರಿಗಳು 1 ತಿಂಗಳ ಹಿಂದನೇ ಲಂಚಕ್ಕೆ ಮಾರಿಕೊಂಡಿರುತ್ತಾರೆ. ಇವರು ಪಬ್ಲಿಸಿಟಿ ಸುಳ್ಳು ಮಾಡಿರುತ್ತಾರೆ ಆ ಜಾಬ್ ಇದೆ ಎಂದು. ಅದು ಹೊರಗಿನ ಅಂಗಡಿಗಳವರು ಆ ಫಾರ್ಮ್ ಮಾರಿಕೊಳ್ಳೋದಕ್ಕೋಸ್ಕರ ಉಪಜೀವನ ಮಾಡುತ್ತಾರೆ.
ಕಳ್ಳ ವ್ಯಾಪಾರ ನಡೆದಿದೆ ಪ್ರೇರೆ. ಆದರೆ ಯೇಸುವಿನಲ್ಲಿ ಬರುವುದಾದರೆ ಇವೆಲ್ಲವುಗಳನ್ನು ತಪ್ಪಿಸಿಕೊಳ್ತಾ ಪ್ರೇರೆ ಅಳಿದು ಹೋಗುವ ಜೀವಿತ ಗುರಿ ಗಮ್ಯ ತಪ್ಪಿಸಿಕೊಂಡು ಸಮಾಧಾನದ ದೇವಕುಮಾರನ ಸಮಾಧಾನ ಜೀವದಲ್ಲಿ ಪಾಲುಗಾರರಾಗುತ್ತೇವೆ. ದೇವರ ರಾಜ್ಯ ನೀತಿ ಹುಡುಕುತ್ತೇವೆ. ನಂತರ ಏನು ತಿನ್ನಬೇಕು, ಏನು ಕುಡಿಯಬೇಕೆಂಬುದು ಒದ್ದುಕೊಳ್ಳಬೇಕೆಂಬುದು ದೇವರೇ ದಯಪಾಲಿಸ್ತಾನೆ ಪ್ರೇರೆ. ಹೌದು, ಆಕಾಶ ಪಕ್ಷಿಗಳು ನೋಡಿರಿ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಹೌದ್ರೆ, ಆಕಾಶ ಪಕ್ಷಿಗಳು ಮನುಷ್ಯರಂತೆ ಹೊಲದಲ್ಲಿ ಬಿತ್ತುವುದಿಲ್ಲ, ಮನುಷ್ಯರಂತೆ ಸುಗ್ಗಿ ಕಾಲದಲ್ಲಿ ಕೊಯ್ಯುವುದಿಲ್ಲ 6 ತಿಂಗಳ ಅಥವಾ ವರ್ಷದ ನಂತರ. ಮತ್ತು ಕೊಯ್ದದ್ದನ್ನು ಮುಂದಿನ ಭವಿಷ್ಯಕ್ಕೆ ಬರುತ್ತದೆ ಎಂದು ಮನೆಗಳ ಚೀಲದಲ್ಲಿ ತುಂಬಿಸಿ ಮನೆಯಲ್ಲಿ ಶೇಖರಣೆ ಮಾಡಿಡುವುದಿಲ್ಲ ಅಥವಾ ಮಾರ್ಕೆಟ್ನಲ್ಲಿ ಸಾಗಣೆ ಮಾಡುವುದಿಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅಂದರೆ ಮನುಷ್ಯರಿಗೆ, ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಿಗೆ ಯೇಸುವಲ್ಲಿ ರೋಗಗುಣ ಹೊಂದಲು, ದೆವ್ವಗಳಿಂದ ಪೀಡೆಯಿಂದ ಬಿಡಿಸಿಕೊಳ್ಳಲು, ಅನಾರೋಗ್ಯದಿಂದ ಬಿಡಿಸಿಕೊಳ್ಳಲು ದೇವರ ಮಾರ್ಗವನ್ನು ಹಿಂಬಾಲಿಸಲು ಬರುತ್ತಿದ್ದ ಯೇಸುವನ್ನು ವಿಶ್ವಾಸಿಸಿ ದೇವರ ಮಕ್ಕಳಾಗಲು ಬರುತ್ತಿದ್ದ ಜನರಿಗೆ ಹೇಳುತ್ತಿದ್ದ ಪ್ರೇರೆ, ನೀವು ಪಕ್ಷಿಗಳಿಗಿಂತ ಕಾಗೆಗಳಿಗಿಂತ ಎಷ್ಟೋ ಶ್ರೇಷ್ಠರು. ದೇವರ ಸ್ವರೂಪದಲ್ಲಿ ಮಾಡಿಕೊಂಡಿದ್ದಾನೆ. ಇಡೀ ಪ್ರಪಂಚ ನಿಮಗೋಸ್ಕರ ಉಂಟು ಮಾಡಿದ್ದಾನೆ. ನೀವು ಸೃಷ್ಟಿಯಾಗುವ ಮೊದಲೇ ಈ ಪ್ರಪಂಚ, ಆಕಾಶ, ಭೂಮಿ, ಒಣನೆಲ, ಸಮುದ್ರ, ಆಕಾಶ ಪಕ್ಷಿಗಳು, ಸೂರ್ಯ ಚಂದ್ರ, ಹಣ್ಣಿನ ಮರ, ಕಾಯಿಪಲ್ಯ ಮರಗಳು, ಗಾಳಿ, ಮಳೆ, ಸರೋವರ, ಬೆಟ್ಟ ಗುಡ್ಡ, ಸೃಷ್ಟಿ, ಸೊಬಗು, ಸೌಂದರ್ಯ ಎಲ್ಲವನ್ನು ಒಬ್ಬ ಪುರುಷನಿಗೋಸ್ಕರ, ಆತನಿಂದ ನಿರ್ಮಾಣವಾದ ಸ್ತ್ರೀಗೋಸ್ಕರ ಉಂಟು ಮಾಡಿದ್ದ ಪ್ರೇರೆ. ಹೌದು, ಆದ್ದರಿಂದ ಮನುಷ್ಯರೇ ಈ ಸೃಷ್ಟಿ ಕಿರೀಟವಾಗಿದ್ದಾರೆ ಪ್ರೇರೆ. ಮನುಷ್ಯರು ಕೆಟ್ಟೋದರೆ ಈ ಸೃಷ್ಟಿ ಕೆಡುತ್ತದೆ. ಇಂದಿಗೆ ಈ ಸೃಷ್ಟಿ ಕೆಟ್ಟಿದೆ ಎಂದರೆ ಮನುಷ್ಯರ ದೇವರಿಗೆ ಅವಿಧೇಯತೆ, ದೇವರು ಮಾಡಬೇಡ ಎಂದ ಆಜ್ಞೆಗಳನ್ನು ವಿರೋಧಿಸಿ ಮಾಡುವುದೇ ಪಾಪ ಕಾರಣ ಆಗಿದೆ ಪ್ರೇರೆ. ಮತ್ತು ಪಾಪ ಎಂದರೆ ದೇವರ ಆಜ್ಞೆಗಳನ್ನು ಮೀರುವುದಾಗಿದೆ. ಪಾಪ ಎಂದರೆ ಮಾಡಬೇಕೆಂದಿರುವ ಒಳಿತನ್ನು ಗೊತ್ತಿದ್ದು ಮಾಡದಿರುವುದಾಗಿದೆ. ಆದರೆ ಪಾಪ ಎಂದರೆ ಬೆಳಕು ಈ ಲೋಕಕ್ಕೆ ಬಂದಿದ್ದರು, ಅಂದರೆ ಯೇಸು ಕ್ರಿಸ್ತನಾಗಿ ದೇವರು ಈ ಲೋಕಕ್ಕೆ ಬಂದಿದ್ದರು 2000 ವರ್ಷಗಳ ಕೆಳಗೆ. ಕ್ರಿಸ್ತ ಪೂರ್ವದಲ್ಲಿ ಬರುತ್ತಾನೆ, ಲೋಕರಕ್ಷಕ. ಆತನ ನೋಡುವವರು ಧನ್ಯರು, ಆತನ ಸ್ವರವನ್ನು ಕೇಳುವವರು ಧನ್ಯರು ಎಂದಿದ್ದರೂ ಕೂಡ, ಬೆಳಕು ಲೋಕಕ್ಕೆ ಬಂದರೂ ಕೂಡ ಬೆಳಕಿಗಿಂತ ಹೆಚ್ಚಾಗಿ ಜನರು ಕತ್ತಲೇನೆ, ಅಂದರೆ ಮನುಷ್ಯರು ನಿರ್ಮಿಸಿದ ಕೈಗೊಂಬೆಗಳನ್ನೇ ದೇವರೆಂದು, ಪಶು ಪ್ರಾಣಿಗಳನ್ನೇ, ಸರ್ಪಗಳನ್ನು ದೇವರೆಂದು ಪೂಜಿಸಿದರು. ಆದ್ದರಿಂದ ದೇವರು ಅವರು ತಮ್ಮ ತಮ್ಮ ದೇಹಗಳಲ್ಲಿ ಅಶ್ಲೀಲ ಕಾರ್ಯಗಳನ್ನು ಎಸಗಲು ಬಿಟ್ಟು ಪ್ರೇರೆ ಅವರು ಸ್ವಾಭಾವಿಕ ಸ್ತ್ರೀ ಪುರುಷ ಆಸೆಯನ್ನು ಬಿಟ್ಟು ಸ್ತ್ರೀ ಪುರುಷರಲ್ಲಿ ಮೋಹಗೊಳ್ಳುತ್ತಾರೆ ಪ್ರೇರೆ. ಕಾರಣ ವಿಗ್ರಹ ಆರಾಧನೆ, ವ್ಯಕ್ತಿ ಪೂಜೆ, ಸರ್ಪ ಗೌರವ. ಪ್ರೇರೆ ಇದೆಲ್ಲ ಸೃಷ್ಟಿಕರ್ತನನ್ನು ರೇಗಿಸುವ, ಕೋಪ ಕಾರಣವಾಗುವ ಕಾರ್ಯಗಳು ಪ್ರೇರೆ. ಸೃಷ್ಟಿಕರ್ತನೊಬ್ಬನೇ ಸದಾಕಾಲ ನಿರಂತರ ಸ್ತೋತ್ರ ಹೊಂದತಕ್ಕ ವ್ಯಕ್ತಿ, ಶಕ್ತಿಯಾಗಿದ್ದಾನೆ. ಹೌದು, ಬೆಳಕು ದೇವರು ಬೆಳಕಾಗಿ ಲೋಕಕ್ಕೆ 2000 ವರ್ಷಗಳ ಕೆಳಗೆ ಬಂದ. ಬೆಳಕಿಂತ ಹೆಚ್ಚಾಗಿ ಕತ್ತಲೆಯನ್ನು ಅವಲಂಬಿಸಿದರು. ಆದರೆ ಕತ್ತಲೆಯಲ್ಲಿ ನಡೆಯುವವರು ಬೆಳಕಿನ ಬೆಳಗ್ಗೆ ಬಂದರೆ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ಕಂಡುಬರುತ್ತವೆ. ನಾವು ಕೆಟ್ಟವರಂತೂ ಗೊತ್ತಾಗುತ್ತದೆ, ನಾಚಿಕೆ ಆಗುತ್ತದೆ ಎಂದು ಒಪ್ಪಿಕೊಂಡು ಬಿಟ್ಟು ಹೊಸ ಮನುಷ್ಯರಾಗಲು ಇಷ್ಟಪಡದೆ ಕಠಿಣ ಹೃದಯವುಳ್ಳವರಾಗಿ, ಸೈತಾನನ ಒಂದು ಪರದೆ ಹಾಕಲ್ಪಟ್ಟವರಾಗಿ, ನರಕಪಾತ್ರರೇ ಎನ್ನುವಂಥವರಾಗಿ ಯೇಸುವನ್ನು ವಿಶ್ವಾಸಲಿಲ್ಲ ಪ್ರೇರೆ. ಆದರೆ ವಿಶ್ವಾಸವರಾದರೂ ನಾನು ತಪ್ಪು ಮಾಡಿದ್ದೇನೆ, ಒಪ್ಪಿಕೊಳ್ಳುತ್ತೇನೆ, ಯೇಸು ಪಾಪವನ್ನು ಕ್ಷಮಿಸುತ್ತಾನೆ. ಯೇಸು ಎಂದರೆ ಆತನು ಪಾಪಗಳಿಂದ ರಕ್ಷಿಸಿ ಕಾಯುವಾತನು, ಕ್ಷಮಿಸುವಾತನು, ಕಾಯುತ್ತಾನೆ, ಮತ್ತೆ ಪಾಪ ಮಾಡೋದಂತ ಕಾಯುತ್ತಾನೆ ಪ್ರೇರೆ. ಹೌದು, ಹೀಗೆ ನೀತಿವಂತನು ದಿನಕ್ಕೆ 7 ಆವರ್ತಿ ಬಿದ್ದರೂ ಕೂಡ ಬಲಹೀನತೆ ನಿಮಿತ್ತ, ಅಜ್ಞಾನದ ನಿಮಿತ್ತ, ಪಾಪದಲ್ಲಿ ಅಥವಾ ಇನ್ನಿತರ ವಿಷಯಗಳಲ್ಲಿ ಆತನು ಎದ್ದೇಳುತ್ತಾನೆ. ಕಾರಣ ದೇವರನ್ನು ನಂಬಿರುವುದರಿಂದ. ದುಷ್ಟನು ಬಿದ್ದರೆ ಅವನು ಏಳಲಾಗದೆ
ಪತನ ಹೊಂದುತ್ತಾನೆ ಪ್ರೇರೆ. ಕಾರಣ ಆತನನ್ನು ಸೃಷ್ಟಿ ಮಾಡಿದ ದೇವರೊಂದಿಗೆ ಆತನಿಗೆ ಸಂಬಂಧ ಇಲ್ಲ. ಅಳಿದೋಗುವ ವಿಗ್ರಹಗಳೊಂದಿಗೆ, ಸರ್ಪ ಮನುಷ್ಯರೊಂದಿಗೆ ಆತನ ಸಂಬಂಧ ಇದೆ. ಅದು ಕೂಡ ಅವುಗಳನ್ನು ಉಪಯೋಗಿಸಿ ಹಣ ಸಂಪಾದನೆ ಮಾಡಲು, ಹೊಟ್ಟೆಪಾಡಿಗಾಗಿ, ಅಧಿಕಾರ, ಒಣ ಹೆಮ್ಮೆಗಾಗಿ ಮಾಡುತ್ತಿದ್ದಾರೆ ಪ್ರೇರೆ. ಇದು ಅವರಿಗೆ ಗೊತ್ತು. ಆದರೂ ಕೂಡ ಅವರು ಸೈತಾನ ಮಕ್ಕಳಾಗಲು ಇಷ್ಟಪಟ್ಟಿದ್ದರಿಂದ ಇದೆಲ್ಲ ನಡೆಯುತ್ತಿದೆ. ಆದರೆ ದೇವರ ಮಕ್ಕಳಾಗಬೇಕು ಅನ್ನುವವರೆಲ್ಲರೂ, ದೇವರನ್ನು ಹುಡುಕುವವರೆಲ್ಲರೂ, ಒಳ್ಳೆಯವನಾಗಬೇಕೆನ್ನುವರೆಲ್ಲರೂ, ಸತ್ಯ ಸಂಬಂಧಿಗಳೆಲ್ಲರೂ, ದೇವರನ್ನು ಪ್ರೀತಿಸಬೇಕು, ದೇವರ ಇಷ್ಟ ನೆರವೇರಿಸಬೇಕು ಎನ್ನುವ ಆಸೆಯಿಂದ ಇರುವವರೆಲ್ಲರೂ, ಅನ್ವೇಷಿಗಳೆಲ್ಲರೂ ಯೇಸುವಿನ ಬಳಿಗೆ ಬರುತ್ತಾರೆ. ಯೇಸುವನ್ನು ಹಿಂಬಾಲಿಸುತ್ತಾರೆ, ಶಿಷ್ಯರಾಗುತ್ತಾರೆ. ಶಿಷ್ಯರ ಲಕ್ಷಣಗಳನ್ನು ಹೊಂದುತ್ತಾರೆ ಪ್ರೇರೆ. ತೀರ್ಮಾನ ಮಾಡುತ್ತಾರೆ, ಸೂಚನೆ ಹೊಂದುತ್ತಾರೆ, ಕೆಲಸಕ್ಕಾಗಿ ಕಳಿಸಲ್ಪಡುತ್ತಾರೆ. ಹೌದು ಪ್ರೇರೆ. ಮತ್ತು ದೇವರ ಮಕ್ಕಳಾಗುತ್ತಾರೆ. ಹೀಗೆ ಯೇಸು ಹಿಂಬಾಲಿಸುವ ಶಿಷ್ಯರಲ್ಲಿ ಲಕ್ಷಣಗಳು ನೋಡ್ತಿದ್ದೆ ಪ್ರೇರೆ. ಅವರು ತೀರ್ಮಾನ ಮಾಡಿದರು, ಡಿಸಿಷನ್. ಆ ಡಿಸಿಷನ್ ಇನ್ಸ್ಟ್ರಕ್ಷನ್, ಸೂಚನೆಗಳಾಯಿತು. ಆ ಸೂಚನೆ ಕೆಲಸಕ್ಕೆ ಕಳಿಸಲ್ಪಟ್ಟಿತ್ತು, ಸೆಂಟ್ ಫಾರ್ ವರ್ಕ್. ಮತ್ತು ಡಿಸಿಷನ್ ಎನ್ನುವ ಇಂಗ್ಲೀಷ್ ಪದದ ಅರ್ಥದಲ್ಲಿ ಒಂದನೇದು ತೀರ್ಮಾನ ನೋಡಿದೆ ಪ್ರೇರೆ, ಡಿಸಿಷನ್. ಎರಡನೇದು ಇನ್ಸ್ಟ್ರಕ್ಷನ್. ಮೂರನೇದು ಸೆಂಟ್ ಫಾರ್ ವರ್ಕ್. ಮತ್ತು ನಾಲ್ಕನೇದು ಮತ್ತು ಕ್ಯಾರಿ ಯೋಕ್ ಅಂತ ಪ್ರೇರೆ, ನೊಗವನ್ನು ಹೊರುವುದು. ಹೌದು, ಅಂದರೆ ಯೇಸು ಹೇಳ್ತಿದ್ದಾನೆ ಮತ್ತು 11:28-29 ವಾಕ್ಯದಲ್ಲಿ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಭಾರ ಹೊತ್ತವರೇ, ಬಳಲಿ ಬೆಂಡಾಗಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ದೈಹಿಕವಾಗಿ ನನ್ನ ಬಳಿಗೆ ಬಂದು ಪಾಪ ಒಪ್ಪಿಕೊಳ್ಳುವುದಾದರೆ ನಿಮ್ಮ ಪಾಪ ಭಾರ ಇಳಿಯುತ್ತದೆ. ಆ ಪಾಪವನ್ನು ಬಿಟ್ಟು ನನ್ನ ಇಷ್ಟ ಎಂಬ ಶಿಲುಬೆ, ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವುದಾದರೆ ನೊಗ, ಭಾರ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಆದರೆ ಒಂದನೇದಾಗಿ ಪಾಪ ಕ್ಷಮಿಸುವಾಗ ದೇಹಕ್ಕೆ ವಿಶ್ರಾಂತಿ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ, ಆತನ ನೊಗ, ಆತನ ಕೆಲಸವನ್ನು ಹೊತ್ತುಕೊಂಡು ನಡೆಯುವಾಗ, ಮಾಡುವಾಗ ಆತ್ಮಕ್ಕೆ ವಿಶ್ರಾಂತಿ ಸಿಗ್ತದೆ. ನಮ್ಮ ನಿಜವಾದ ವ್ಯಕ್ತಿತ್ವ ಆತ್ಮವಾಗಿದೆ. ಈ ದೇಹ ಎಂಬ ಗುಡಾರದಲ್ಲಿದ್ದೇವೆ. ಹೌದು, ಹೀಗೆ ಯೇಸು ಹಿಂಬಾಲಿಸಿದ ಶಿಷ್ಯರೇ, ಶಿಷ್ಯತ್ವ ಲಕ್ಷಣಗಳು ನೋಡ್ತಿದ್ದೇವೆ. ತೀರ್ಮಾನ ಮಾಡಿದರು, ಡಿಸಿಷನ್. ಸೂಚನೆ ಹೊಂದಿದರು, ಇನ್ಸ್ಟ್ರಕ್ಷನ್. ಕೆಲಸಕ್ಕಾಗಿ ಕಳಿಸಲ್ಪಟ್ಟರು, ಸೆಂಟ್ ಫಾರ್ ವರ್ಕ್. ನೊಗವನ್ನು ಹೊತ್ತರು, ಕ್ಯಾರಿ ಯೋಕ್, ಜೀಸಸ್ ಯೋಕ್. ಮತ್ತು ಯೇಸು ಹೇಳ್ತಿದ್ದಾನೆ, ನನ್ನ ನೊಗ ಹಗುರವಾದದ್ದು, ನನ್ನ ಹೊರೆ ಸುಲಭವಾದದ್ದು, ಮೃದುವಾದದ್ದು ಎಂದು ಹೇಳ್ತಿದ್ದಾನೆ. ಹೌದು, ಪಾಪ ಮಾಡುವಾಗ ಯೇಸುವಿನ ನೊಗ ಭಾರವಾಗಿ ಕಾಣುತ್ತದೆ ಬೇರೆ. ಕಾರಣ ಪಾಪ, ಪರಿಶುದ್ಧತೆ, ಬೆಳಕು, ಕತ್ತಲು, ಅಜ್ಞಾನ, ಜ್ಞಾನ, ಮರಣ, ಜೀವ ಒಂದಾಗಲು ಸಾಧ್ಯವಿಲ್ಲ, ಭಯ, ಧೈರ್ಯ. ಆದರೆ ಯೇಸು ಧೈರ್ಯವಾಗಿದ್ದಾನೆ, ಜೀವವಾಗಿದ್ದಾನೆ, ಜ್ಞಾನವಾಗಿದ್ದಾನೆ, ಬೆಳಕಾಗಿದ್ದಾನೆ, ಪರಿಶುದ್ಧತೆಯಾಗಿ ದೇವರಾಗಿದ್ದಾನೆ ಪ್ರೇರೆ. ಹೀಗೆ ತೀರ್ಮಾನ ಮಾಡಿದರು, ಸೂಚನೆ ಹೊಂದಿದರು, ಕೆಲಸಕ್ಕಾಗಿ ಕಳಿಸಲ್ಪಟ್ಟರು ಯೇಸುವಿನ ಶಿಷ್ಯರು. ಯೇಸು ಹಿಂಬಾಲಿಸಿದಾಗ ನೊಗ ಹೊತ್ತರು, ಯೇಸುವಿನ ನೊಗ. ಮತ್ತು ಇಂಪ್ಲಿಸಿಟ್ ಒಬಿಡಿಯನ್ಸ್ ಅಂದರೆ ಸೂಚ್ಯ ವಿಧೇಯತೆ ಹೊಂದಿದರು ಪ್ರೇರೆ. ನಿಜವಾದ ವಿಧೇಯತೆಯನ್ನು ಹೊಂದಿದರು ಯೇಸುವಿನಿಂದ. ಹೌದು, ಹೀಗೆ ಯೇಸು ಹಿಂಬಾಲಿಸುವ ಶಿಷ್ಯರಲ್ಲಿ ನಾವು ಲಕ್ಷಣ ನೋಡುತ್ತಿದ್ದೇವೆ. ತೀರ್ಮಾನ ಮಾಡಿದರು. ಹೌದು ಪ್ರೇರೆ, ಯೇಸು ಶಿಷ್ಯರನ್ನು ಆರಿಸಿಕೊಂಡ. ಅವರು ಕರೆಯುತ್ತಲೇ ಬಂದರು, ತೀರ್ಮಾನ ಮಾಡಿದರು ಯೇಸು ಹಿಂಬಾಲಿಸಲು. ಹೌದು, ಇನ್ಸ್ಟ್ರಕ್ಷನ್ ಹೊಂದಿದ್ದರು, ಸೂಚನೆ ಹೊಂದಿದ್ದರು. ಕರುಣೆ ಉಳ್ಳವರಾಗಿರಬೇಕು. ಮನುಷ್ಯಕುಮಾರನು ಬಂದಿದ್ದು ಮನುಷ್ಯರನ್ನು, ದೇವಕುಮಾರ ಬಂದಿದ್ದು ಮನುಷ್ಯರ ಅಳಿವಿಗಾಗಿಲ್ಲ, ಮನುಷ್ಯರನ್ನು ಉಳಿಸಲು, ದೇವರ ಮಕ್ಕಳಾಗಿಸಲು, ಪಾಪ ಕ್ಷಮಿಸಲು, ಮಾಡಬೇಕೆಂದರೂ ಕೇಡಿಗೆ ಮನಮರುಗಿ ಮಾಡದಿರಲು, ದೇವರ ಕೋಪಕ್ಕೆ ಶತ್ರುಗಳಾದ ಇವರು ದೇವರಿಗೆ ಆಶೀರ್ವಾದಕ್ಕೆ, ಸ್ನೇಹಕ್ಕೆ ಸ್ನೇಹಿತರಾಗಲು ಮಾಡಲು ಬಂದಿದ್ದೇನೆ ಎಂದು ಮನುಷ್ಯರ ಮೇಲೆ ಕೋಪಗೊಂಡ ಇಬ್ಬರು ಶಿಷ್ಯರಿಗೆ ಹೇಳ್ತಾನೆ ಪ್ರೇರೆ. ಯೋಹಾನ ಅವರಿಗೆ. ಹೀಗೆ ಸೂಚನೆ ನೋಡಿದೆವು ಪ್ರೇರೆ, ಮತ್ತು ಕೆಲಸ ಕಳಿಸಲ್ಪಟ್ಟಿದ್ದು ನೋಡಿದೆವು. ಮತ್ತು ಸುವಾರ್ತೆ 10ನೇ ಅಧ್ಯಾಯ 1-5 ವಾಕ್ಯದವರೆಗೆ. ಹೌದು,
ಮತ್ತು ನೊಗವನ್ನು ಹೊತ್ತರು, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 11:29. ಮತ್ತು ಸೂಚನೆ ವಿಧೇಯತೆ ಹೊಂದಿದರು, ಮತ್ತು ಸುವಾರ್ತೆ 16:24 ವಾಕ್ಯದಲ್ಲಿ ಓದ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 16:24 ಇಲ್ಲಿ ಓದೋದಾದರೆ, ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಆದರೆ ಯೇಸು ಏನು ಹೇಳ್ತಾನೆ? ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಏನು ಹೇಳಿದ? ಯಾವನಿಗಾದರೂ ಅಂದರೆ ಶಿಷ್ಯರು ಅನೇಕರಿದ್ದರು ಪ್ರೇರೆ, ಅನೇಕ ಜನರು ಆತನ ಹಿಂಬಾಲಿಸ್ತಿದ್ದರು ತಂಡವಾಗಿ, ಜನಜಂಗುಳಿ. ಆದರೆ ಯಾವನಿಗಾದರೂ ನನ್ನನ್ನು ಹಿಂಬಾಲಿಸಲು ಇಷ್ಟವಿದ್ದರೆ, ಬರೀ ದೆವ್ವ ಗುಣಪಡಿಸಿಕೊಳ್ಳಲ್ಲ, ಬಿಡಿಸಿಕೊಳ್ಳಲ್ಲ, ರೋಗ ಗುಣ ಮಾಡಿಕೊಳ್ಳಲ್ಲ, ಮತ್ತು 5 ರೊಟ್ಟಿ 2 ಮೀನು 5,000 ಜನಕ್ಕೆ ತಿನ್ನಿಸಿನಿ ಅಂತ ಆಹಾರ ಸಿಗ್ತದಂತ ಹಿಂಬಾಲಿಸುವುದಲ್ಲ, ಮತ್ತು ನಾನು ಮಾಡುವ ಅದ್ಭುತ ಬೋಧನೆ ಸಾಮರ್ಥ್ಯಗಳು ಅರ್ಥ ಆಗಿದ್ದು ಅರ್ಥ ಆಗಲಾರ್ತರ ಇರ ಆ ಕಥೆಗಳನ್ನು ನಿಮ್ಮ ನೋಡುವುದಕ್ಕೆಲ್ಲ, ನನ್ನ ಶಿಷ್ಯನಾಗಲು ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಅಂದರೆ ಭೂಲೋಕದಲ್ಲಿ ನನ್ನ ಹಿಂದೆ ಬರಬೇಕು. ನಾನು ಹೋದರೂ ಕೂಡ ನಾನು ಹೇಳಿಕೊಟ್ಟ ಹೆಜ್ಜೆ ಮಾರ್ಗದಲ್ಲಿ ನಡೆಯಬೇಕು. ನನ್ನ ಆತ್ಮ ಹೊಂದಿ ನನ್ನ ತಂದೆ ಬಳಿಗೆ, ತಂದೆ ಹಳೆಯ ಕಾಲದಿಂದಲೂ ನನಗೆ ಕೊಟ್ಟ ಮಹಿಮೆಯನ್ನು ನೋಡಲು ನೀವು ಬರಬೇಕು. ಅಲ್ಲಿಯವರೆಗೆ ಅದರ ಅರ್ಥ ಪ್ರೇರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ತಾನು ನಿರಾಕರಿಸಬೇಕು, ತನ್ನ ಇಷ್ಟಗಳನ್ನು ತ್ಯಾಗ ಮಾಡಬೇಕು, ಮತ್ತು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಅಷ್ಟೇ ಅಲ್ಲ, ತನ್ನ ಶಿಲುಬೆ, ತನ್ನ ಕಷ್ಟ ಜೀವಿತ, ತನ್ನ ದೇಹದಲ್ಲಿ ಬರುವ ಎಲ್ಲ ಕಷ್ಟಗಳು ಹೊತ್ತುಕೊಂಡು ಯೇಸುವಿನ ಹಿಂದೆ ಬರಬೇಕಂತ ಯೇಸು ಕೊಟ್ಟ ಆಜ್ಞೆಗಳನ್ನು ನಡೆಸಿಕೊಡಬೇಕು. ಯೇಸು ಹೇಳಿದಂತೆ ಜೀವಿಸಬೇಕು. ತೀರ್ಮಾನ, ಸೂಚನೆ, ಕಳಿಸಿಕೊಟ್ಟ ಪ್ರಕಾರ ನೊಗವನ್ನು ಹೊರಬೇಕು, ವಿಧೇಯತೆ ತೋರಬೇಕು. ಹಿಂದೆ ಹೇಳಿದ ಹೌದು ಬರೀ ಯೇಸುವಿನ ಹಿಂಬಾಲಿಸುವ ಶಿಷ್ಯರಲ್ಲಿ ಆ ಶಿಷ್ಯತ್ವದ ಲಕ್ಷಣಗಳನ್ನು ನೋಡುತ್ತಿದ್ದೇವೆ. ತೀರ್ಮಾನ ಮಾಡಿದರು, ಯೇಸು ಕರೆಯುತ್ತಲೇ ಹಿಂಬಾಲಿಸಿದರು, ಯೇಸುವಿನಂತೆ ಕರುಣೆಯುಳ್ಳವರಾಗಿದ್ದರು, ಮತ್ತು ಕೆಲಸಕ್ಕಾಗಿ ಕಳಿಸಲ್ಪಟ್ಟರು, ನೊಗವನ್ನು ಹೊತ್ತರು, ಮತ್ತು ಯೇಸುವಿನ ಸೂಚಿಸಿದ ಮಾತುಗಳಿಗೆ ವಿಧೇಯರಾದರು. ಪ್ರೇರೆ, ಅವರು ಯೇಸುವಿನ ಹಿಂದೆ ಹೋಗಲು ಮನಸ್ಸು ಮಾಡಿದರು. ತಮ್ಮನ್ನು ತಾವು, ತಮ್ಮ ಕುಟುಂಬಗಳನ್ನು, ಹೊಲ ಗದ್ದೆಗಳನ್ನು, ಹೆಂಡತಿ ಮಕ್ಕಳನ್ನು, ಅಣ್ಣ ತಮ್ಮನ ಅಕ್ಕ ತಂಗಿಯರನ್ನು ಎಲ್ಲ ಬಿಟ್ಟು ಬಂದರು. ಮತ್ತು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಅದರಿಂದ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಆಕಾಶದಲ್ಲಿ 2ನೇ ಸಾರಿ ಬರುವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಮತ್ತು ನಿಮಗೆ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಅಂದನು. ಹೀಗೆ ಪ್ರೇರೆ, ವಿಧೇಯತೆ ಹೊಂದಿದವರಿಗೆ ಸೂಚನೆ ಕೊಟ್ಟ ಪ್ರೇರೆ, ಇವೆಲ್ಲ ಆಗುತ್ತವೆ. ತನ್ನ ಪ್ರಾಣ ಕಾಪಾಡಿಕೊಂಡ್ರೆ ಕಳೆದುಕೊಳ್ತಾನೆ. ನನ್ನ ನಿಮಿತ್ತ ತೀರ್ಮಾನ ಮಾಡಿ ಕರುಣೆಯ ಕಾರ್ಯ ಮಾಡಿದರೆ, ಆ ಕೆಲಸಕ್ಕಾಗಿ ನೀವು ಸಿದ್ಧ ಆದರೆ, ಆ ನೊಗ ಹೊತ್ತರೆ, ನನ್ನ ಆಜ್ಞೆಯನ್ನು ನೆರವೇರಿಸಿದರೆ, ನನ್ನ ಸೂಚನೆಗಳಿಗೆ ವಿಧೇಯತೆ ತೋರಿಸಿದರೆ ನೀವು ಲೋಕವನ್ನು ಜಯಿಸ್ತೀರಿ. ಹೌದು ಪ್ರೇರೆ, ನನಗಾಗಿ ನೀವು ಪ್ರಾಣ ಕಳ್ಕೊಳ್ಳೋದಾದರೆ, ಅಂದರೆ ನಿಮ್ಮನ್ನು ನೀವೇ ನಿರಾಕರಿಸಿದರೆ, ಲೋಕದ ಜೀವಿತ ನಿರಾಕರಿಸಿದರೆ, ತ್ಯಾಗ ಮಾಡಿದರೆ, ಪಾಪವನ್ನು ದ್ವೇಷಿಸಿದರೆ, ಪರಿಶುದ್ಧತೆಯನ್ನು ಪ್ರೀತಿಸಿದರೆ, ನಿಜವಾದ ದೇವರನ್ನು ಸ್ವೀಕರಿಸಿದರೆ ನೀವು ನಿಮ್ಮ ಪ್ರಾಣವನ್ನು ಕಂಡುಕೊಳ್ಳುತ್ತೀರಿ. ಹೌದು ಪ್ರೇರೆ, ಮತ್ತು ಯೇಸು 2ನೇ ಸಾರಿ ದೇವರ ಪ್ರಭಾವದೊಡನೆ ಬರುವಾಗ, ಯೂದ ಗೋತ್ರದ ಸಿಂಹವಾಗಿ ದಹಿಸುವ ಬೆಂಕಿಯಾಗಿ ಬರುವಾಗ, ಸೈತಾನನನ್ನು ನಾಶ ಮಾಡಲು ಬರುವಾಗ, ಸಂಪೂರ್ಣವಾಗಿ ನಮ್ಮ ನಡತೆಗೆ ತಕ್ಕ ಪ್ರತಿಫಲ ಕೊಡ್ತಾನೆ ಪ್ರೇರೆ. ಒಳ್ಳೆ ತೀರ್ಮಾನ ಮಾಡಿದ್ದಿ, ಒಳ್ಳೆ
ಸೂಚನೆ ಸ್ವೀಕರಿಸಿದ್ದಿ, ನನ್ನ ಕೆಲಸಕ್ಕಾಗಿ ಸಿದ್ಧವಾಗಿದ್ದಿ, ಮಾಡಿದ್ದಿ, ನನ್ನ ನಗು ಹೊತ್ತುಕೊಂಡಿದ್ದಿ, ನನ್ನ ಮಾತಿಗೆ ವಿಧೇಯತೆ ತೋರಿಸಿದ್ದಿ ಎಂದು ಪ್ರತಿಫಲ ಕೊಡುತ್ತಾನೆ ಪ್ರೇರೆ. ಹೌದು, ಅಂಥ ಕೃಪೆ ಪ್ರಭು ನಮಗೆ ನೀಡಲಿ. ಹೌದು ಪ್ರೇರೆ, ಹೀಗೆ ನಾವು ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರಲ್ಲಿ ಇದ್ದ ಶಿಷ್ಯತ್ವದ ಲಕ್ಷಣಗಳನ್ನು ಧ್ಯಾನಿಸ್ತಿದ್ದೇವೆ. ಡಿಸೈಪಲ್ ಎನ್ನುವ ಅಕ್ಷರ, ಡಿ ಅಂದರೆ ನೋಡಿದ ಪ್ರೇರೆ ಡಿಸಿಷನ್, ಐ ಅಂದರೆ ನೋಡಿದೆವು ಇನ್ಸ್ಟ್ರಕ್ಷನ್, ಎಸ್ ಅಂದರೆ ನೋಡಿದೆವು ಸೆಂಟ್ ಫಾರ್ ವರ್ಕ್, ಸಿ ಅಂದರೆ ನೋಡಿದೆವು ಕ್ಯಾರಿ ಯೋಕ್ ನೊಗವನ್ನು ಹೊರುವುದು, ಮತ್ತು ಐ ಅನ್ನು ನೋಡಿದೆವು ಇಂಪ್ಲಿಸಿಟ್ ಒಬಿಡಿಯನ್ಸ್ ಅಂದರೆ ಸೂಚ್ಯ ವಿಧೇಯತೆ. ಯೇಸು ಸೂಚಿಸಿದ್ದಕ್ಕೆ ವಿಧೇಯತೆ ತೋರಿಸಿದರು, ತಮ್ಮನ್ನು ತಾವು ನಿರಾಕರಿಸಿ ಯೇಸು ಹಿಂಬಾಲಿಸುವುದಕ್ಕೆ ಮನಸ್ಸು ಮಾಡಿದರು ಪ್ರೇರೆ. ಹೌದು, ಹೀಗೆ ಆ ಡಿಸೈಪಲ್ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಿದ್ದ ಲಕ್ಷಣಗಳು ನೋಡ್ತಿದ್ದೇವೆ. ಆ ಡಿಸೈಪಲ್ ಎನ್ನುವ ಆ ಇಂಗ್ಲೀಷ್ ಅರ್ಥ, ಆ ಶಬ್ದಗಳ ಒಂದೊಂದು ಭಾಗ ಅರ್ಥ ಗರ್ಭಿತವಾಗಿದೆ ಪ್ರೇರೆ. ಮತ್ತು ಪಿ ನೋಡುವುದಾದರೆ ಡಿಸೈಪಲ್ ಎನ್ನುವ ಅಕ್ಷರಗಳಲ್ಲಿ ಇಂಗ್ಲೀಷ್ ಭಾಗದಲ್ಲಿ ಡಿಸೈಪಲ್ ಪಿ, ಪ್ಯೂರಿಟಿ ಆ್ಯಂಡ್ ಪ್ರಿಯಾರಿಟಿ, ಶುದ್ಧತೆ ಮತ್ತು ಆದ್ಯತೆ. ಪ್ರೇರೆ ಯೇಸುವಿನ ಶಿಷ್ಯರಲ್ಲಿದ್ದ ಲಕ್ಷಣಗಳು ಪ್ಯೂರಿಟಿ ಆ್ಯಂಡ್ ಪ್ರಿಯಾರಿಟಿ, ಶುದ್ಧತೆ ಮತ್ತು ಆದ್ಯತೆ. ಯಾವುದಕ್ಕಾಗಿ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ಯೇಸುವಿಗೆ ಮಾತಿಗೆ ವಿಧೇಯತೆ, ಆತನ ಮಾತಿನಲ್ಲಿದ್ದ ಶುದ್ಧತೆ ಪಾಲಿಸಿದರು. ಹೀಗೆ ನಾವು ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಓದ್ತೇವೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 18 ವರ್ಸ್ 1 to 5th ವರ್ಡ್ ವಿ ರೀಡ್. ಯೇಸು ಪೀಠಿಕೆ ನೋಡುವುದಾದರೆ ಇನ್ಸ್ಟ್ರಕ್ಷನ್ 18ನೇ ಅಧ್ಯಾಯ 18th ವರ್ಡ್. ಯೇಸು ತನ್ನ ಶಿಷ್ಯರಿಗೆ ಶಿಶುಭಾವ ಇರಬೇಕೆಂತಲೂ ಸಹೋದರರ ಪಾಪಗಳನ್ನು ಕ್ಷಮಿಸಬೇಕೆಂತಲೂ ಬೋಧಿಸಿದನು. ಯೇಸು ತನ್ನ ಶಿಷ್ಯರಿಗೆ, ಆತನಲ್ಲಿ ಶಿಷ್ಯರಲ್ಲಿದ್ದ ಲಕ್ಷಣಗಳು ಧ್ಯಾನಿಸಿದ್ದೇವೆ. ಯೇಸು ತನ್ನ ಶಿಷ್ಯರಿಗೆ ಏನು ಹೇಳುತ್ತಿದ್ದಾನೆ? ನಿಮ್ಮಲ್ಲಿ ಶಿಶುಭಾವ ಇರಬೇಕು, ಮಕ್ಕಳಂಥ ಭಾವನೆ, ಮನಸ್ಸು, ಪ್ರೇರೆ, ಸ್ವಭಾವ, ಮತ್ತು ಇತರರ ಸಹೋದರರ ಪಾಪಗಳನ್ನು ಕ್ಷಮಿಸಬೇಕು. ನನ್ನನ್ನು ವಿಶ್ವಾಸಿಸುವವರ ಪಾಪಗಳನ್ನು ಕ್ಷಮಿಸಬೇಕು, ಮತ್ತು ತಿಳಿಯದೆ ಮಾಡಿದವರ ಪಾಪಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಕ್ಷಮಿಸಬೇಕು. ಹೀಗೆ 18ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯ ಓದುವುದಾದರೆ 18th ಚಾಪ್ಟರ್ ಮ್ಯಾಥ್ಯೂ 1st ವರ್ಡ್ to 5th ವರ್ಡ್. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ಹಿಂತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 4ನೇ ವಾಕ್ಯ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. 5ನೇ ವಾಕ್ಯ 5th ವರ್ಡ್. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಗಾಯಿತು. 6ನೇ ವಾಕ್ಯ 6th ವರ್ಡ್. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಪಾಪಕ್ಕೆ, ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ನಾವು 5ನೇ ವಾಕ್ಯದವರೆಗೆ ಓದಿಕೊಳ್ಳೋದು ಮುಖ್ಯ ಪ್ರೇರೆ. 5ನೇ ವಾಕ್ಯ. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಗುವನ್ನು ಸ್ವೀಕರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಗಾಯಿತು. ಪ್ರೇರೆ, ಯೇಸು ಚಿಕ್ಕ ಮಗುವಾಗಿ ಈ ಲೋಕದಲ್ಲಿ ಇಳಿದು ಬಂದ. ಆತನು ಅದ್ಭುತ ಸ್ವರೂಪನಾಗಿದ್ದನು, ಆಲೋಚನಾಕರ್ತನಾಗಿದ್ದನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ವರದ ಮಗನು ನಮಗೆ ದೊರಕಿದನು. ಆತನ ಬಾಹುವಿನ ಭುಜದ ಮೇಲಿದೆ ರಾಜ್ಯ, ಆಡಳಿತ, ದೇವರ ಆಡಳಿತ ಚಿಕ್ಕ ಮಗುವಿನ ಇದ್ದಾಗಲಿಂದಲೇ ಯೇಸುವಿನ ಮೇಲೆ ಇತ್ತು ಪ್ರೇರೆ. ಆತನು ದೊಡ್ಡತನಾಗಿ ಮಹೋನ್ನತ ದೇವರ ಮಗನೆನಿಸಿಕೊಂಡ ಪ್ರೇರೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ, ಆತನ ರಾಜ್ಯ ಶಾಶ್ವತವಾದ್ದು. ಆ ರಾಜ್ಯ ಯೇಸುವನ್ನು ವಿಶ್ವಾಸವರಿಗೆ ತಿಳಿಸಿದನು, ಶಿಷ್ಯತ್ವ ನೀಡಿದನು. ಡಿಸೈಪಲ್ ಪ್ರೇರೆ ಶಿಷ್ಯರಲ್ಲಿ ಹಿಂಬಾಲಿಸಿದರು, ತೀರ್ಮಾನ ಮಾಡಿದರು. ಶಿಷ್ಯರನ್ನು ನೇಮಿಸಿದ 12 ಜನ ಶಿಷ್ಯರನ್ನು ಅವರು ತೀರ್ಮಾನ ಮಾಡಿದರು ಯೇಸುವನ್ನು ಹಿಂಬಾಲಿಸಲು. ಇನ್ಸ್ಟ್ರಕ್ಷನ್ ಕೊಟ್ಟ ಪ್ರೇರೆ, ಆ ಸೂಚನೆಗಳನ್ನು ತೆಗೆದುಕೊಂಡರು ಮತ್ತು ಆ ಕೆಲಸಕ್ಕೆ ಕಳಿಸಲ್ಪಟ್ಟರು. ಯೇಸುವಿನ ನೊಗವನ್ನು ಹೊತ್ತರು ಮತ್ತು ಸೂಚ್ಯ ವಿಧೇಯತೆಯನ್ನು ಪಾಲಿಸಿದರು ಮತ್ತು ಪರಿಶುದ್ಧತೆ, ಆದ್ಯತೆಯನ್ನು ನೀಡಿದರು ಯೇಸುವಿನ ಮಾತಿಗೆ, ಕರೆಗೆ, ಪ್ಯೂರಿಟಿ ಆ್ಯಂಡ್ ಪ್ರಿಯಾರಿಟಿ. ಹೌದು, ಮತ್ತು ಡಿಸೈಪಲ್ ಅಥವಾ ಶಿಷ್ಯತ್ವ ಲಕ್ಷಣಗಳನ್ನು ನೋಡುತ್ತಿದ್ದೇವೆ. ಆ ಡಿಸೈಪಲ್ ಎಂಬ ಇಂಗ್ಲೀಷ್ ಅಕ್ಷರಗಳ ಆ ಎಲ್ ಎನ್ನುವ ಅಕ್ಷರ ನೋಡುವುದಾದರೆ ಲರ್ನಿಂಗ್, ಕಲಿಯುವುದು. ಆದರೆ ಯೇಸುವಿನ
ಶಿಷ್ಯರಲ್ಲಿದ್ದ ಶಿಷ್ಯತ್ವದ ಲಕ್ಷಣಗಳು ಕಲಿಯುವುದು ಯೇಸುವಿನಿಂದ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 3ನೇ ವಾಕ್ಯದಿಂದ 11ರವರೆಗೆ ನೋಡ್ತೇವೆ ಪ್ರಿಯರೇ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ, Matthew Gospel 24th chapter 3rd word to 11th word. ಇಲ್ಲಿ ಓದೋದಾದರೆ, ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು? ನಮಗೆ ಹೇಳು ಅನ್ನಲು ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕಂದರೆ ಅನೇಕರು ಬಂದು ನನ್ನ ಹೆಸರೆತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಆದರೆ ಹೀಗೆ 11ನೇ ವಾಕ್ಯ ಅವರಿಗಿದೆ. ಮತ್ತು 6ನೇ ವಾಕ್ಯ, ಇದಲ್ಲದೆ ಯುದ್ಧವಾಗುವುದು ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮ ಎಲ್ಲ ಜನಾಂಗಗಳು ನಿಮ್ಮನ್ನು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಆದರೆ ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೂ ಸಾಕ್ಷಿಗಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಆದರೆ ಅಂತ್ಯ ಯಾವಾಗ ಬರುತ್ತದೆ? ಈ ಸುವಾರ್ತೆ, ರಕ್ಷಣೆ ವಾರ್ತೆ, ಯೇಸುವಿನ ಜೀವನ, ಬೋಧನೆ, ಸಾಧನೆ, ಯಾತನೆ, ಮಾತ್ಕಾರ್ಯ, ಸಮಾಧಿ, ಪುನರುತ್ಥಾನ, ಸ್ವರ್ಗಕ್ಕೆ ಎತ್ತಲ್ಪಟ್ಟಿದ್ದು, ತಂದೆಯ ಬಳಿ ಕುಳಿತುಕೊಂಡಿದ್ದು, ಅಲ್ಲಿಂದ 2ನೇ ಸಾರಿ ಬರುವುದು. ಆದರೆ ಈ ಸುವಾರ್ತೆ, ಸ್ವರ್ಗ, ಯೇಸುವಿನಲ್ಲಿ ವಿಶ್ವಾಸಿಟ್ಟರೆ ರಕ್ಷಣೆ ಹೊಂದುತ್ತೀರಿ, ದೇವರ ಪಾಪ ಕ್ಷಮಿಸಲ್ಪಡುತ್ತದೆ, ದೇವರ ಮಕ್ಕಳಾಗುತ್ತೀರಿ ಎನ್ನುವ ಸುವಾರ್ತೆ, ಯೇಸುವಿನ ಶಿಷ್ಯರಾಗುವ ಸುವಾರ್ತೆ, ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾದಾಗ ಆಗ ಅಂತ್ಯ ಬರುತ್ತದೆ ಪ್ರಿಯರೇ. ಅಷ್ಟರವರೆಗೆ ರಾಜ್ಯಕ್ಕೆ ವಿರೋಧವಾಗಿ ಎದ್ದೇಳುತ್ತವೆ, ಬರಗಾಲ ಬರುತ್ತವೆ, ಭೂಕಂಪ ಆಗುತ್ತವೆ. ಪ್ರಿಯರೇ, ನೂತನ ಕಾಲ ಹುಟ್ಟುವ ಪ್ರಸವ ವೇದನೆ ಪ್ರಾರಂಭ ಪ್ರಿಯರೇ ಇದು. ಮತ್ತು ಇನ್ನೂ ಅಂತ್ಯಕಾಲವಲ್ಲ. ಹೌದು. ಹೀಗೆ ಯೇಸು ಹಿಂಬಾಲಿಸುವ ಶಿಷ್ಯರಲ್ಲಿರಬೇಕಾದ ಶಿಷ್ಯತ್ವ ಲಕ್ಷಣಗಳು ನೋಡುತ್ತಿದ್ದೇವೆ. 1ನೇದು ಡಿಸಿಷನ್ ಮಾಡಿದರೆ ಪ್ರಿಯರೇ, ತೀರ್ಮಾನ. 2ನೇದು ಅವರು ಇನ್ಸ್ಟ್ರಕ್ಷನ್ ತೆಗೆದುಕೊಂಡರು. ಹೌದು ಪ್ರಿಯರೇ, ಹೀಗೆ ನಾವು ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಲ್ಲಿದ್ದ ಆ ಶಿಷ್ಯತ್ವ ಲಕ್ಷಣ ನೋಡುತ್ತಿದ್ದೇವೆ. ತೀರ್ಮಾನ ಮಾಡಿದರು, ಡಿಸಿಷನ್. ಸೂಚನೆಗಳು ಪಡೆದರು, ಇನ್ಸ್ಟ್ರಕ್ಷನ್. ಸೆಂಟ್ ಫಾರ್ ವರ್ಕ್, ಕೆಲಸಕ್ಕೆ ಕಳಿಸಲ್ಪಟ್ಟರು. ಕ್ಯಾರಿ ಯೋಕ್, ನೊಗವನ್ನು ಹೊತ್ತರು, ಯೇಸು ಕೊಟ್ಟ ನೊಗವನ್ನು, ಆತನ ಆಜ್ಞೆಗಳನ್ನು. ಮತ್ತು ಇಂಪ್ಲಿಸಿಟ್ ಒಬಿಡಿಯನ್ಸ್, ವಿಧೇಯತೆ ಪಡೆದರು, ಸೂಚನೆ ಕೊಟ್ಟಂತೆ ವಿಧೇಯತೆ ಹೊಂದಿದರು. ಮತ್ತು ಪ್ಯೂರಿಟಿ ಆ್ಯಂಡ್ ಪ್ರಿಯಾರಿಟಿ, ಆದ್ಯತೆ, ಶುದ್ಧತೆಯನ್ನು ಪಾಲಿಸಿದರು. ಲರ್ನಿಂಗ್, ಕಲಿತರು ಯೇಸುವಿನಿಂದ. ಕೊನೆಯದಾಗಿ ನೋಡೋಣ ಪ್ರಿಯರೇ, ಡಿಸೈಪಲ್ ಎನ್ನುವ ಅಕ್ಷರದ ಕೊನೆಯ ಅಕ್ಷರ ಇಟರ್ನಲ್ ಕಿಂಗ್ಡಮ್. ಮತ್ತಾಯ ಸುವಾರ್ತೆ, ಶಾಶ್ವತ ರಾಜ್ಯ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 25 ವರ್ಸ್ 34th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ಪ್ರಿಯರೇ, ಕೊನೆಯದಾಗಿ ಯೇಸುವನ್ನು ಹಿಂಬಾಲಿಸುವ ಶಿಷ್ಯರಿಗೆ ಏನು ದಯಪಾಲಿಸ್ತಾನೆ ಪ್ರಿಯರೇ? ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಆಸ್ತಿಯಾಗಿ, ಬಹುಮಾನವಾಗಿ, ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂದು ಹೇಳ್ತಿದ್ದಾನೆ. ಆದರೆ ಹೀಗೆ ಯೇಸು ಹಿಂಬಾಲಿಸಿದ ಶಿಷ್ಯರಲ್ಲಿ ಡಿಸೈಪಲ್ ಎನ್ನುವ ಅಕ್ಷರದಲ್ಲಿ ತೀರ್ಮಾನ ಮಾಡಿದರೆ ಪ್ರಿಯರೇ. ಡಿ ಫಾರ್ ಡಿಸಿಷನ್, ತೀರ್ಮಾನ. ಮತ್ತು ಐ ಫಾರ್ ಇನ್ಸ್ಟ್ರಕ್ಷನ್, ಸೂಚನೆಗಳು. ಮತ್ತು ಎಸ್, ಸೆಂಟ್ ಫಾರ್ ವರ್ಕ್, ಕೆಲಸಕ್ಕೆ ಕಳಿಸಲ್ಪಟ್ಟರು. ಸಿ, ಕ್ಯಾರಿ ಜೀಸಸ್ ಯೋಕ್,
ಯೇಸುವಿನ ನೊಗವನ್ನು ಹೊತ್ತರು. ಮತ್ತು ಐ ಇಂಪ್ಲಿಸಿಟ್ ಒಬಿಡಿಯನ್ಸ್, ಸೂಚನೆ ಕೊಟ್ಟಂತೆ ವಿಧೇಯತೆ ಹೊಂದಿದರು. ಪಿ ಪ್ಯೂರಿಟಿ ಆ್ಯಂಡ್ ಪ್ರಿಯಾರಿಟಿ, ಶುದ್ಧತೆ ಮತ್ತು ಆದ್ಯತೆ ನೀಡಿದರು ಯೇಸುವಿನ ಮಾತಿಗೆ. ಎಲ್ ಲರ್ನಿಂಗ್, ಕಲಿಯುವುದು ಯೇಸುವಿನ ಮಾತುಗಳಂತೆ ಯೇಸುವಿನ ಜೀವಿತ ಸ್ವಭಾವ. ಮತ್ತು ಈ ಇಟರ್ನಲ್ ಕಿಂಗ್ಡಮ್, ಶಾಶ್ವತ ರಾಜ್ಯ ಪಡೆದರು ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲ ನೀಡಲಿ. ಹೀಗೆ ಅರ್ಹತೆ ಹೊಂದಿದ್ದರು ಪ್ರೇರೆ, ಅವರು ಕ್ವಾಲಿಫಿಕೇಷನ್ ಹೊಂದಿದ್ದರು, ಕ್ರಿಸ್ತನನ್ನು ಅನುಸರಿಸಿದರು. ಯೋಹಾನ ಸುವಾರ್ತೆ 1:39 ವಾಕ್ಯದಲ್ಲಿ ನೋಡ್ತೇವೆ, ಶಿಷ್ಯನು ಗುರುವಿಗಿಂತ ದೊಡ್ಡವನಲ್ಲ ಎನ್ನುವಂತೆ, ನಾಟ್ ಅಬೌವ್ ಹಿಸ್ ಮಾಸ್ಟರ್ಸ್ ಫಾಲೋವರ್ ಅದು ಪ್ರೇರೆ. ಹೀಗೆ ಮತ್ತಾಯ ಸುವಾರ್ತೆ 10:24 ವಾಕ್ಯದಲ್ಲಿ ಓದ್ತೇವೆ, ಆತನ ಅಂದರೆ ಯೇಸುವಿನ ಮೇಲೆ ನಂಬಿಕೆ ಇಡಬೇಕಾಗಿದೆ. ಬಿಲೀವ್ ಇನ್ ಹಿಮ್, ಜಾನ್ ಗಾಸ್ಪೆಲ್ ಚಾಪ್ಟರ್ 2 ವರ್ಸ್ 11th ವರ್ಡ್. ಆಗ ನಾವು ತಗ್ಗಿಸಿಕೊಂಡು ಜೀವಿಸೋದಾದರೆ ಯೇಸುವಿನಂತೆ ಒಬ್ಬರಿಗೊಬ್ಬರು ಪ್ರೀತಿಸಬೇಕಾದರೆ ನಾವು ಕೆಲವೊಂದು ಸಾರಿ ಆಳಾಗಿರಬೇಕು ಪ್ರೇರೆ. ಹಾಗೂ ಈಚ್ ಲವ್ ಒನ್ ಎನದರ್, ಅದು ಪ್ರೇರೆ. ಸೇವೆ ಮಾಡಬೇಕು, ಹೀಗೆ ಮಾದರಿಯಾಗಿರಬೇಕೆಂದು ಕಲಿಸಿದ ಪ್ರಭು ಅರ್ಹತೆ ಪಡೆದವರು. ಜಾನ್ ಗಾಸ್ಪೆಲ್ ಚಾಪ್ಟರ್ 13 ವರ್ಸ್ 15 to 16 ವರ್ಡಲ್ಲಿ ನಾವು ನೋಡ್ತೇವೆ. ಹೀಗೆ ಯೇಸುವಿನಲ್ಲಿ ಹಿಂಬಾಲಿಸುವವರ ಶಿಷ್ಯರಲ್ಲಿ ಇದ್ದ ಅರ್ಹತೆಗಳನ್ನು ನೋಡಿದ ಪ್ರೇರೆ. ದೇವಚಿತ್ತ ಆದರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಶಿಷ್ಯರ ಲಕ್ಷಣಗಳು ನೋಡೋಣ. ಕಾರಣ ಯೇಸು ಹೇಳಿದಂತೆ, ಹೋಗಿರಿ, ಸಮಸ್ತ ಲೋಕದ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ, ವಿಶ್ವಾಸವರಿಗೆ ತಂದೆ, ಕುಮಾರ, ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ವಿಶ್ವಾಸವಿಟ್ಟು ರಕ್ಷಣೆ ಹೊಂದುವರು. ಯೇಸು ನಮಗೆ ಬೇಕಿಲ್ಲ. ಯೇಸು ಬೇರೆ ದೇಶದ ದೇವರು, ಯೇಸು ಸಣ್ಣ ಜಾತಿಯವರ ದೇವರು, ಯೇಸು ಆತೊಬ್ಬ ಮನುಷ್ಯ, ಆತ ಮತ ಪ್ರಚಾರ ಮಾಡಿದಾತ. ಇನ್ನಿತರೆ ತಪ್ಪಾದ ಅನುಭವವುಳ್ಳವರು ಶಿಕ್ಷೆ ಪಾತ್ರರಾಗುತ್ತಾರೆ, ದಂಡನೆಗೆ ಪ್ರೇರೆ. ಯೇಸು ಬರುವಾಗ ಅವರ ನಡತೆಗೆ ತಕ್ಕ ಪ್ರತಿಫಲ ಹೊಂದುತ್ತಾರೆ. ಸೃಷ್ಟಿಕರ್ತನನ್ನು ಗುರುತಿಸದೇ ಇದ್ದ ಜೀವಿತಕ್ಕೆ ಪ್ರೇರೆ. ತೊಲಗಿರಿ, ನನ್ನ ತಂದೆಯಿಂದ ಶಾಪಗ್ರಸ್ತರೆ, ನಿಮಗೂ ಸೈತಾನಿಗೂ ಆತನ ದೂತರಿಗೂ ಉಂಟು ಮಾಡಿದ ಅಗ್ನಿ ಸರೋವರ ಬೆಂಕಿಗೆ ಹೋಗಿರಿ ಎಂದು ಹೇಳುತ್ತಾನೆ. ಶಿಷ್ಯರಿಗಾದರೂ ಪ್ರೇರೆ, ಬನ್ನಿರಿ, ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದ್ದವರೇ, ಲೋಕ ಹುಟ್ಟುವುದಕ್ಕೆ ಮೊದಲೇ ನಿಮಗೋಸ್ಕರ ಸಿದ್ಧ ಮಾಡಿದ ಆ ಆನಂದದ ಬೆಳಕಿನ ಸಂತೋಷದ ಯಾರು ಕಣ್ಣು ಕಾಣದ, ಈ ಲೋಕದ ಕಣ್ಣು ಕಂಡಿಲ್ಲ ಅಂತ ಪ್ರೇರೆ, ಈ ಲೋಕದ ಕಿವಿ ಕೇಳಿಲ್ಲ, ಈ ಲೋಕದ ಮಾನವ ಹೃದಯ ಗ್ರಹಿಸಿಲ್ಲ ಅಂತ ಅತಿಶಯ ಆನಂದ ಆಮೋದಗಳನ್ನು ಮಹಿಮೆ ಸ್ವರೂಪನಾದ ದೇವರು ತನ್ನನ್ನು ಒಲಿದವರಿಗೆ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿಕರ್ತ ರಕ್ಷಕನಾಗಿ ಬಂದು ಕರೆದವರಿಗೆ ಹಿಂಬಾಲಿಸಿದವರಿಗೆ ಶಿಷ್ಯರಂತೆ ಪರಿಶುದ್ಧ ಆತ್ಮ ನೀಡಿ ಅವರನ್ನು ತೀರ್ಮಾನವುಳ್ಳವರನ್ನಾಗಿ ಪ್ರೇರೆ ಮತ್ತು ಅವರ ಸೂಚನೆ ಪಡೆದವರನ್ನಾಗಿ ಮತ್ತು ದೇವರ ಕೆಲಸ ಮಾಡಿದರು. ಪ್ರಭುವಿನ ನೊಗ ಹೊತ್ತರು. ಹೀಗೆ ವಿಧೇಯರಾದರು. ಪರಿಶುದ್ಧತೆ ಆದ್ಯತೆ ಕೊಟ್ಟರು ದೇವರ ಮಾತಿಗೆ. ಕಲಿತರು ದೇವರ ಕುಮಾರನಿಂದ, ದೇವರ ಮಕ್ಕಳ ಮಾರ್ಗ, ಸತ್ಯ, ಜೀವ, ದೇವರ ಶಾಶ್ವತ ರಾಜ್ಯ ಪಡೆದರು ಪ್ರೇರೆ. ಹೀಗೆ ದೇವರ ಮಕ್ಕಳಾದರು. ಇಂಥ ಭಾಗ್ಯ ಪ್ರಭು ನಮ್ಮೆಲ್ಲರಿಗೂ ನೀಡಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಆಗಲಿ ತಂದೆ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಂತೆ ಭೂಮಿಯಲ್ಲಿ ನೆರವೇರಲಿ, ನಮ್ಮಲ್ಲಿ ನೆರವೇರಲಿ. ನಮ್ಮ ಅನುದಿನ ಆಹಾರ ಇಂದು ನಮ್ಮ ನೀಡಿರಿ ತಂದೆ. ನಾವು ಪರರನ್ನು ಕ್ಷಮಿಸುವಂತೆ ಮಾಡಿ, ನಮ್ಮ ಪಾಪ ದೋಷ ಅಪರಾಧ ಮನ್ನಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿಯಿಂದ ರಕ್ಷಿಸಿರಿ. ಏಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲ ನಿಮ್ಮದೇ ತಂದೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಮಹಿಮೆ ಆಗಲಿ. ಕೇಳಿದ ವಾಕ್ಯ ಭಾಗ ದೇವ ನಮ್ಮ ಹೃದಯದಲ್ಲಿ 100ಕ್ಕೆ 163 ಫಲ ಕೊಡುವಂತೆ ಪರಿಶುದ್ಧಾತ್ಮನ ಜೀವಜಲವನ್ನು ಹರಿಸಿ ಬೆಳೆಸಬೇಕೆಂದು, ಪರಿಶುದ್ಧಾತ್ಮ ಅಗ್ನಿಯಿಂದ ಕಾಪಾಡಬೇಕೆಂದು, ಜಯ ಜೀವಿತ ನಿಮ್ಮ ಮಕ್ಕಳನ್ನು ನಮ್ಮ ಮೇಲೆ ವಾಕ್ಯ ಕೇಳಿದ ಪ್ರತಿಯೊಬ್ಬರ ಮಗನಿಗೆ ನೀಡಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಪರಿಶುದ್ಧ ಆತ್ಮ ಸ್ವರೂಪ ದೇವರೇ, ಸೃಷ್ಟಿಕರ್ತನೆ, ರಕ್ಷಕನೇ, ಪೋಷಕನೇ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್.
ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವ ಚಿತ್ತಾರ ಭೇಟಿಯನ್ನು ಪ್ರೇರಿ ಅಲ್ಲಿವರೆಗೆ ತಂದೆಯ ದೇವರ ಮಹಾಪ್ರೀತಿ, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆ, ದೇವರ ಪರಿಶುದ್ಧಾತ್ಮನ ಮಹಾಸನ್ನಿಧಿ, ಬಿಡುಗಡೆ, ಜಯ, ಆಶೀರ್ವಾದ, ಸಹವಾಸ, ನಿತ್ಯಜೀವ, ಕಟಾಕ್ಷ, ಬೋಧನೆ, ವರ, ಫಲ, ಆಯುಧ, ಸ್ವರ, ವಿಶ್ವಾಸ, ಪ್ರಾರ್ಥನಾ, ಪರಿಶುದ್ಧ ಸಾಕ್ಷಿ ಜೀವಿತ ನಿಮ್ಮೊಂದಿಗಿರಲಿ. ನಿಮ್ಮ ಕುಟುಂಬ, ಸಭೆ, ಸಹವಾಸ, ಕೈ ಕೆಲಸಗಳಲ್ಲಿ, ಪ್ರಯಾಣದಲ್ಲಿರಲಿ. ಸುವಾರ್ತೆಯೊಂದಿಗೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್.